ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಚುದೇವಾ ಹರಿ ಓಂ. ದಿಲೀಪ್ ರತ್ನಾಕರ್ ಅವರು ಒಂದು ಕೇಳಿದ್ರು, ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ ಅಂತ ಒಂದು ಹಾಡಿನ ಅರ್ಥವನ್ನು ಹೇಳಬಹುದಾ ಅಂತ ಕೇಳಿದ್ರು. ಹೇಳಲಿಕ್ಕೆ ಸಮ್ಮತಿ ಇತ್ತು, ಆದರೆ ನನಗೆ ಅದರ ಸಾಹಿತ್ಯ ಸಿಗಲಿಲ್ಲ. ಅಂದರೆ ನನ್ನ ಹತ್ರ ಇವಾಗ ಇರೋದು PDF ಕಾಪಿ ಅಷ್ಟೇ, ಊರಿನಲ್ಲಿ ಎಲ್ಲ ಪುಸ್ತಕಗಳಿರೋದು. ಹೀಗಾಗಿ ಅಲ್ಲಿ ಹುಡುಕಿದೆ, ಸಿಗಲಿಲ್ಲ, ಅದರಿಂದಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅದೊಂದನ್ನು ಮೊದಲೇ ನಿವೇದಿಸಿಕೊಳ್ಳೋಣ ಅಂತ ನಿಮ್ಮ ಮುಂದೆ ಹೇಳಿದೆ. ಅದರಿಂದಾಗಿ ಭಾಗವತ ಮಾತ್ರ ಇವತ್ತು ಇರುತ್ತೆ. ಹೇಳಬೇಕಿತ್ತು ಪುರಂದರದಾಸರ ಆರಾಧನೆ, ಆದರೆ ನನಗೆ ಸಾಹಿತ್ಯ ಸಿಗಲಿಲ್ಲ. ಇನ್ನು ಭಾಗವತಕ್ಕೆ ಬರೋದಾದರೆ 9ನೇ ಅಧ್ಯಾಯ, ಅದರಲ್ಲಿ ಆತ್ಮಮಾಯಾಮೃತೇ ರಾಜನ್, ಬ್ರಹ್ಮದೇವರ ಮಾತು. ಆತ್ಮಮಾಯಾಮೃತೇ ರಾಜನ್ ಪರಸ್ಯಾನುಭವಾತ್ಮನಃ ನ ಘಟೇತರ್ಥ ಸಂಬಂಧ ಸ್ವಪ್ನೇ ದ್ರಷ್ಟುರಿವಾಂಜಸ. ಮೊದಲನೇ ಶ್ಲೋಕ. ಇದು ಮೇಲ್ನೋಟಕ್ಕೆ ಏನು ಹೇಳುತ್ತೆ ಅಂತ ನೋಡೋಣ. ರಾಜನ್, ಓ ಪರೀಕ್ಷಿತನೇ, ಆತ್ಮಮಾಯಾಮೃತೆ, ಜಗತ್ತಿನಲ್ಲಿ ಒಂದು ಭ್ರಮೆ ಇರದಿದ್ದರೆ ಅರ್ಥ ಸಂಬಂಧ ನ ಘಟತೆ. ವಸ್ತುವಿಗೂ ಪ್ರಜ್ಞೆಗೂ ಸಂಬಂಧವೇ ಇಲ್ಲ. ನಮ್ಮ ಮಾತಿಗೂ ವಸ್ತುವಿಗೂ ಏನು ಸಂಬಂಧ? ಯಾವ ಸಂಬಂಧವೂ ಇಲ್ಲ. ಹೀಗಾಗಿ ಅನುಭವಾತ್ಮನಃ ಅಂತ, ಅನುಭವ ಅಂತಂದರೆ ಸ್ವರೂಪಭೂತವಾದ ಪ್ರಜ್ಞೆ, ಪರ್ಸನಲ್ ಎಕ್ಸ್ಪೀರಿಯನ್ಸ್. ತನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಿನಿಂದ ವಸ್ತುಗಳ ಜೊತೆಗೆ ಸಂಬಂಧವಿದ್ದಂತೆ ಭ್ರಮಿಸಿಕೊಳ್ತಾನೆ. ಆ ಭ್ರಮೆ ಅನ್ನೋದು ಮನಸ್ಸನ್ನು ದಾಟಿ ಹೋಗಿರುತ್ತೆ. ವಿನಃ ವಸ್ತುವಿಗೂ ಮನುಷ್ಯ ಪ್ರಜ್ಞೆಗೂ ಯಾವುದೇ ಸಂಬಂಧವಿಲ್ಲ. ಏಕೆಂದರೆ ಒಬ್ಬೊಬ್ಬನಿಗೆ ಒಂದೊಂದು ಕಾಣುತ್ತೆ. ಒಂದೊಂದನ್ನು ನೋಡಿದಾಗ ಪ್ರತಿಯೊಬ್ಬನ ಒಳಗಡೆಯ ಪರಿಸರದಲ್ಲಿ, ಪ್ರಜ್ಞಾ ಪರಿಸರದಲ್ಲಿ ಇರುವ ಸಾಮಾನ್ಯವಾದ ವಸ್ತುವೇ ಬೇರೆ ಬೇರೆ ಥರ ಕಾಣುತ್ತೆ. ನಘಟೇತ ಅರ್ಥ ಸಂಬಂಧ. ಅದಕ್ಕೆ ಒಂದು ದೃಷ್ಟಾಂತ, ಸ್ವಪ್ನೇ ದ್ರಷ್ಟುರಿವ, ಕನಸಿನಲ್ಲಿ ಕಾಣುವವನಂತೆ. ಕನಸಿನಲ್ಲಿ ಕಾಣ್ತಾನಲ್ಲ, ಯಾವುದನ್ನು ಕಾಣೋದು? ತನ್ನ ಸಂಸ್ಕಾರವನ್ನು. ತನ್ನ ಸಂಸ್ಕಾರವನ್ನು ಅಂತನೂ ಅಲ್ಲ, ಮಿಥ್ಯಾಭೂತವಾದ ವಸ್ತುವನ್ನು ಅಂತಾರವರು. ಹಾಗೆ ಇದು ಬೌದ್ಧರ ಸಿದ್ಧಾಂತ. ಬೌದ್ಧರ ಸಿದ್ಧಾಂತ ಇದಾಗಿದೆ. ಬಹುರೂಪ ಇವಾ ಭಾತಿ ಮಾಯಯ ಬಹುರೂಪಯ ರಮಮಾಣೋ ಗುಣೇಶ್ವಸ್ಯ ಮಮಾಹಮಿತಿ ಮನ್ಯತೆ
ಬಹುರೂಪ ಇವ ಆಭಾತಿ, ದೇಹಾದಿಗಳ ಒಂದು ವಿಕಾರ ಏನಿದೆ ಅದನ್ನು ತಂದುಕೊಡತಕ್ಕಂಥದ್ದು ಭೂತ ಪ್ರಕೃತಿ. ಭೂತ ಪ್ರಕೃತಿಯಿಂದ ಈ ಪ್ರಪಂಚ ಬಹುರೂಪದಂತೆ ಕಾಣುತ್ತೆ. ಅದರಿಂದಾಗಿ ಜೀವ ತನ್ನನ್ನು ಸಣ್ಣಗಿದ್ದೇನೆ, ದಪ್ಪಗಿದ್ದೇನೆ, ಉದ್ದವಾಗಿದ್ದೇನೆ ಇತ್ಯಾದಿಗಳನ್ನು ಅಂದುಕೊಳ್ತಾನೆ. ಈ ಹಿನ್ನೆಲೆಯಲ್ಲಿಯೇ ಅವನು ಬಂಧನಕ್ಕೆ ಒಳಗಾಗ್ತಾನೆ. ಯರ್ಹಿ ಚಾಯಂ ಮಹಿತ್ವೇ ಸ್ವೇ ಪರಸ್ಮಿನ್ ಕಾಲಮಾಯಯೋ ರಮೇತ ಗತ ಸಮೋಹ ತ್ಯಕ್ತೋದಾಸ್ತೆ ತದೋ ಭಯಂ. ಯಾವಾಗ ಅವನು ಸ್ವರೂಪಭೂತವಾದ ಮಹಿಮೆಯನ್ನು ಅನುಭವಿಸ್ತಾನೆ, ಆವಾಗ ಯಾವುದೇ ಮೋಹ ಇಲ್ಲದೆ ಎಲ್ಲವನ್ನು ಬಿಟ್ಟು ಉದಾಸೀನನಾಗಿ ಇರ್ತಾನೆ. ಆತ್ಮತತ್ವ ವಿಶುದ್ಧ್ಯರ್ಥಂ ಯದಾಹ ಭಗವಾನೃತಂ ಬ್ರಹ್ಮಣೇ ದರ್ಶಯದ್ರೂಪಂ ಅವ್ಯಳೀಕವ್ರತಾದೃತಃ. ಆತ್ಮತತ್ವ ವಿಶುದ್ಧ್ಯರ್ಥಂ, ಆತ್ಮತತ್ವದ ಶುದ್ಧಿಗಾಗಿ ಭಗವಾನ್ ನಾರಾಯಣನು ಯದಾಹ ಇದನ್ನು ಹೇಳಿದ. ಬ್ರಹ್ಮನಿಗೆ ಅವ್ಯಳೀಕ ವ್ರತಾದೃತಃ ಪ್ರೀತನಾಗಿ, ಅವನ ನಿಷ್ಕಲ್ಮಶವಾದ ಸೇವೆಯಿಂದ ಪ್ರೀತನಾಗಿ ತನ್ನ ರೂಪವನ್ನು ತೋರಿಸಿದ. ಇದು 4 ಶ್ಲೋಕ. ಇದಕ್ಕೆ ಒಟ್ಟಿಗೆ ಆಚಾರ್ಯರು ವ್ಯಾಖ್ಯಾನ ಬರೆದಿದ್ದಾರೆ. ಮೊದಲು ನೋಡಿ, 2 ಶ್ಲೋಕ ಅವರ ಅನುಭೂತಿಯ ಬಗ್ಗೆ ಹೇಳುತ್ತೆ. ಅನುಭೂತಿ ಅಂದರೂ ಅನುಭವ ಅಂದರೂ ಒಂದೇ. 2 ಶ್ಲೋಕ ಆತ್ಮನ ಅನುಭೂತಿ, ಮನಸ್ಸಿನ ಅನುಭವ ಅಂತ ಏನಿದೆ ಆ ಪ್ರಪಂಚವನ್ನು ಮಿಥ್ಯಾ ಅಂತ ಹೇಳುತ್ತೆ. ಕನಸಿನಂತೆ ಅಂತ ಉದಾಹರಣೆ ಬೇರೆ ಕೊಡುತ್ತೆ. ಇದನ್ನು ವೇದವ್ಯಾಸರು ಖಂಡನೆ ಮಾಡಿದ್ದಾರೆ ಬೌದ್ಧರ ಮತದ ನಿರಾಕರಣೆಯಲ್ಲಿ. ಆಗ ಶಂಕರರು ಕೂಡ ಜಗತ್ತು ಕನಸಿನಂತೆ ಮಿಥ್ಯಾ ಅಲ್ಲ ಅಂತ ಹೇಳಿದ್ದಾರೆ. 2ನೇ ಅಧ್ಯಾಯ 2ನೇ ಪಾದದಲ್ಲಿ ನೀವು ನೋಡಿ, ಸ್ವಪ್ನದಕ್ಕಿಂತ ವೈಲಕ್ಷಣ್ಯ ಇರುವುದರಿಂದ ಈ ಪ್ರಪಂಚ ಮಿಥ್ಯಾ ಅಲ್ಲ. ಯಾದೃಶಂ ಬ್ರಹ್ಮಣ ಸತ್ಯತ್ವಂ ತಾದೃಶಂ ಸತ್ಯತ್ವಂ ಜಗತೋಪಿ ಅಂತ ಹೇಳಿ ಅವರ ಮಾತು. ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಬಹಳ ಪ್ರಯಾಸ ಪಟ್ಟಿದ್ದಾರೆ ಭಾಮತಿಕಾರರು, ವಾಚಸ್ಪತಿ ಮಿಶ್ರರು. ಬೌದ್ಧರನ್ನು ಖಂಡನೆ ಮಾಡುವ ಮೂಲಕ ನಮ್ಮ ಆಚಾರ್ಯರು ತಮ್ಮನ್ನೇ ಖಂಡನೆ ಮಾಡಿಕೊಳ್ತಾ ಇದ್ದಾರೋ ಅಂತ ಒಂದು ಸಂದೇಹವನ್ನು ಅವರು ತಾಳ್ತಾರೆ, ಅದನ್ನು ಬರೆದೂ ಇದ್ದಾರೆ. ಅದರಿಂದ ಆತ್ಮಮಾಯಾಮೃತೆ ರಾಜನ್ ಸ್ವಪ್ನೆ ದ್ರಷ್ಟುರಿವಾಂಜಸ ಅನ್ನುವುದನ್ನು ನಮಗೆ ತೋಚಿದ ಹಾಗೆ ಅರ್ಥ ಮಾಡಿಕೊಳ್ಬಾರದು ಅಂತ ವೇದವ್ಯಾಸರ ಅಭಿಪ್ರಾಯ ಇದೆ. ನಂಬರ್ 1. ನಂಬರ್ 2, ಯರ್ಹಿ ಚಾಯಂ ಮಹಿತ್ವೇ ಸ್ವೇ ಪರಸ್ಮಿನ್ ಕಾಲಮಾಯಯೋ. ಕಾಲ ಹಾಗೂ ಮಾಯೆಗಿಂತ ಭಿನ್ನವಾದ ತನ್ನ ಸ್ವರೂಪದಲ್ಲಿ ಸುಖವಾಗಿ ಇರ್ತಾನೆ ಅಂತ ಇರೋದರಿಂದ ಅಲ್ಲಿ 3 ಸತ್ಯವಾದ ಪದಾರ್ಥವನ್ನು ಒಪ್ಪಿದ ಹಾಗಾಯಿತು. ಒಂದು ಕಾಲ, ಇನ್ನೊಂದು ಮಾಯೆ, ಇನ್ನೊಂದು ಸ್ವರೂಪ. ಇನ್ನು ಆತ್ಮತತ್ವ ವಿಶುದ್ಧ್ಯರ್ಥಂ, ಆತ್ಮತತ್ವದ ಶುದ್ಧಿಗಾಗಿ ದೇವರು ಬ್ರಹ್ಮದೇವರಿಗೆ ಇದನ್ನು ಹೇಳಿದ. ತನ್ನ ರೂಪವನ್ನು ತೋರಿಸಿದ. ಯಾರಿಗೆ ತೋರಿಸಿದ್ದು? ಬ್ರಹ್ಮದೇವರಿಗೆ ತೋರಿಸಿದ್ದು. ಬ್ರಹ್ಮದೇವರು ತನ್ನ ಒಳಗಡೆಯೇ ತಾನು ನೋಡಿಕೊಂಡು ಐಕ್ಯಾನುಭವವನ್ನೇನು ಪಡಲಿಲ್ಲ. ಇದೆಲ್ಲ ನೀವು ಗಮನಿಸಬೇಕು. ಹೀಗಾಗಿ ಇದು ಅರ್ಥವಾಗದ ಸಮಸ್ಯೆ ಇದೆ ಇಲ್ಲಿ ಅನ್ನೋದನ್ನು ಮೊದಲು ಒಪ್ಕೋಬೇಕು. ಇದಕ್ಕೆ ಬೇರೆ ಅರ್ಥ ಮಾಡಬೇಕು.
ಯಾವ ಅರ್ಥವನ್ನು ಮಾಡಬೇಕು ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಆತ್ಮಮಾಯಾಮೃತೆ ರಾಜನ್ ಪರಸ್ಯ ಅನುಭವಾತ್ಮನಃ ಅಂದರು. ಜೀವನಿಗೆ ಒಂದು ವೈಶಿಷ್ಟ್ಯ ಇದೆ. ಅದು ಏನದು? ಅನುಭವ. ಅನುಭವ ಅಂತಂದರೆ ತನ್ನ ಜ್ಞಾನ ತನಗಿದೆ, ನಾನು ಇದ್ದೇನೆ ಅಂತ ತನ್ನ ಜ್ಞಾನ ತನಗೆ ಜೀವನಿಗಿದೆ. ಇದು ಜಡಕ್ಕಿರಲ್ಲ. ನಾನು ಅನ್ನುವ ಅಸ್ತಿತ್ವದ ಅನುಭವ ಜಡಕ್ಕಿರಲ್ಲ. ನಾನಿದ್ದೇನೆ ಅನ್ನುವ ನನ್ನ ಅನುಭವ ನನಗಿರುತ್ತೆ. ಅದರಿಂದಾಗಿ ಜೀವ ಡಿಫ್ರೆಂಟ್. ಅದನ್ನು ಪರಸ್ಯ ಅಂದರು. ಜೀವ ಈಸ್ ಡಿಫ್ರೆಂಟ್ ಫ್ರಮ್ ಇನರ್ಟ್. ಸರಿ, ಹೀಗೆ ಪರಸ್ಯ ಅಂತಾದ ಮೇಲೆ ಯಾಕೆ ಡಿಫ್ರೆಂಟ್ ಅವನು? ಅನುಭವಾತ್ಮನಃ ಅಂದರು. ಅಜ್ಞಾನ ವಿರೋಧಿಯಾದ ಸ್ವಭಾವ ಜೀವನಲ್ಲಿ ಇದೆ. ಒಂದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ, ತನ್ನ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಅದು ತಪ್ಪು ಹೆಜ್ಜೆ ಆದರೂ ಆಗಿರಬಹುದು, ಸರಿಯಾದ ಹೆಜ್ಜೆ ಆದರೂ ಆಗಿರಬಹುದು. ಜಗತ್ತಿನ ನಾನಾ ವಿಚಾರಗಳಲ್ಲಿ ತಳೆಯುವ ಕುತೂಹಲವೇ ಅಜ್ಞಾನ ವಿರೋಧದ ಪ್ರಭಾವ. ಅಜ್ಞಾನವನ್ನು ಅವನು ಪ್ರತಿಭಟಿಸ್ತಾನೆ. ನಾವು ರಾಸ್ತಾ ರೋಕೋ ಮಾಡ್ತೇವೆ, ರೈಲ್ ರೋಕೋ ಮಾಡ್ತೇವೆ, ಸರ್ಕಾರದ ವಿರುದ್ಧ ಹೋರಾಡ್ತೇವೆ, ಅದರ ಜೊತೆಗೆ ಅಜ್ಞಾನದ ವಿರುದ್ಧವೂ ಹೋರಾಡ್ತೇವೆ. ಅಜ್ಞಾನ ಇದೆ ಅಂತ ಬೇರೆ ಬೇರೆ ಅಜ್ಞಾನದ ಬಗ್ಗೆ ಹೋರಾಡೋರಿದ್ದಾರೆ. ಆದರೆ ಒಬ್ಬ ಸಾಧಕ ಅಥವಾ ಜೀವನ ಬೇಸಿಕ್ ಕ್ವಾಲಿಟಿ ಏನು ಅಂತಂದರೆ ಅವನು ಅಜ್ಞಾನವನ್ನು ಪ್ರತಿಭಟನೆ ಮಾಡ್ತಾನೆ, ಅಜ್ಞಾನವನ್ನು ಕಳೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಆ ಅಜ್ಞಾನವನ್ನು ಕಳೆದುಕೊಳ್ಳಲಿಕ್ಕೆ ಮಾಡುವ ಪ್ರಯತ್ನವೇ ಅವನ ಹೆಗ್ಗುರುತು, ಅವನ ಎಕ್ಸಿಸ್ಟೆನ್ಸಿನ ಮುಖ್ಯ ಆಧಾರ. ಅದು ಸೋರ್ಸ್. ಅವನ ಎಕ್ಸಿಸ್ಟೆನ್ಸಿನ ಉದ್ದೇಶ ಏನು, ಅವನ ಎಕ್ಸಿಸ್ಟೆನ್ಸಿನ ಪ್ರೂಫ್ ಏನು ಅಂತಂದರೆ ಬೇರೆ ಯಾವುದಕ್ಕೂ ಕೂಡ ಅಜ್ಞಾನ ವಿರೋಧಿತ್ವ ಇರೋಲ್ಲ. ಇವನು ಅಜ್ಞಾನವನ್ನು ವಿರೋಧಿಸ್ತಾನೆ. ಅದನ್ನು ಹೇಳಿದರು ಅನುಭವಾತ್ಮನಃ ಅಂತ. ಅದರಿಂದಾಗಿಯೇ ಅವನಿಗೆ ಪರಸ್ಯ ವಿಕಾರ ಸ್ವಭಾವ ಇಲ್ಲ. ಆದರೆ ವಿಕಾರವಾಗದ ಸ್ವರೂಪವುಳ್ಳ ಜೀವನಿಗೆ ಅರ್ಥ ಸಂಬಂಧ, ವಸ್ತುವಿನ ಸಂಬಂಧದಿಂದ ಒಂದು ಔಟ್ಡೇಟೆಡ್ ಎಕ್ಸಿಸ್ಟೆನ್ಸ್ ಬರುತ್ತೆ. ಇವಾಗ ಇಲ್ಲಿ ತನಕ ಅವನಿರ್ತಾನೆ, ಆಮೇಲೆ ಅವನಿರಲ್ಲ ಅಂತ. ಇದು ಹೇಗೆ ಅಂತ, ಯಾಕೆಂದರೆ ನೋಡಿ, ನೀರಿಗೆ ಔಟ್ಡೇಟ್ ಇಲ್ಲ, ಎಕ್ಸ್ಪೈರಿ ಡೇಟ್ ಇಲ್ಲ. ವಾಟರ್ ಹ್ಯಾಸ್ ನೋ ಎಕ್ಸ್ಪೈರಿ ಡೇಟ್. ಬಟ್ ವೆನ್ ಯು ಪುಟ್ ಇನ್ ಟು ಬಾಟಲ್, ಈವನ್ ವಾಟರ್ ವಿಲ್ ಬಿ ವಿತ್ ಎಕ್ಸ್ಪೈರಿ ಡೇಟ್. ನೀರು ಒಂದು ಸ್ವಲ್ಪ ದಿವಸ ಆದಮೇಲೆ ಎಕ್ಸ್ಪೈರಿ ಡೇಟ್ ಇದೆ. ಹೇಗೆ ಅರ್ಥ ಮಾಡ್ಕೋತೀರಾ ಇದನ್ನು ನೀವು? ಅಂದರೆ ನೀರಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ, ನೀರಿನ ಆವರಣಕ್ಕೆ ಎಕ್ಸ್ಪೈರಿ ಡೇಟ್ ಇರೋದ್ರಿಂದ ನೀರನ್ನು ನಾವು ಹೊರಗಡೆ ಚೆಲ್ತೇವೆ. ಹಾಗೆ ಇದು ಜೀವ ನಾಶ ಇಲ್ಲ, ಜೀವನಿಗೆ ನಾಶ ಇಲ್ಲ. ನಾಶವಾಗದ ಜೀವನಿಗೆ ನಾಶವಾಗುವ ದೇಹದ ಜೊತೆಗಿನ ಜೋಡಣೆ ಇದೆಯಲ್ಲ, ಅದು ಅರ್ಥ ಸಂಬಂಧವನ್ನು ಹೊಂದಿದೆ. ಇದು ಹೇಗೆ ಅಂತ ದೊಡ್ಡ ಆಶ್ಚರ್ಯ. ಅದಕ್ಕೆ ಹೇಳಿದ್ರು ಆತ್ಮಮಾಯಾಂ ಋತೇ ಅಂದರು. ದೇವರ ಇಚ್ಛೆ ಅನ್ನೋದು ಈ ಎರಡು ಪರಸ್ಪರ ವಿರುದ್ಧವಾದ ಪದಾರ್ಥವನ್ನು ಒಟ್ಟಿಗೆ ಕೂಡಿಸಿದೆ ಅಷ್ಟೇ ಅಂದರು. ಈಗ ನೋಡಿ ಎಷ್ಟು ಸೊಗಸಾದ ಅರ್ಥ. ಮಯ ಅಂತಂದರೆ ಎಲ್ಲೆಡೆ ತುಂಬಿರುವ ದೇವರು, ಅವನಿಗೆ ಸಂಬಂಧಪಟ್ಟ ಇಚ್ಛೆ ಮಾಯ, ಮಯಸ್ಯ ಇಯಂ ಮಾಯ. ಆತ್ಮಮಾಯ, ದೇವರ ಸ್ವರೂಪಭೂತವಾದ ಪ್ರಜ್ಞೆ ಏನಿದೆ ಅದು ಇರೋದರಿಂದ ಈ ನಾಶವಾಗುವ ಜಡಕ್ಕೂ ನಾಶವಾಗದ ಚೇತನಕ್ಕೂ, ನಾಶವಾಗದ ಜ್ಞಾನವೇ ಬೇಡ ಅಂತನ್ನುವ ಜಡಕ್ಕೂ, ಜ್ಞಾನ ಬೇಕು ಅಂತನ್ನುವ
ಜೀವನಿಗೂ ಹೀಗೆ ಅತ್ಯಂತ ಪರಸ್ಪರ ವಿರುದ್ಧವಾದ ಸ್ವಭಾವ ಇರುವ ವಸ್ತುಗಳ ಸಂಬಂಧ ಅನ್ನೋದು ಇವನಿಂದ ಇದೆ. ಈಗ ನೋಡಿದರೆ ಆತ್ಮಮಾಯಾಮೃತೆ, ದೇವರ ಇಚ್ಛೆ ಇಲ್ಲದಿದ್ದರೆ ಅನುಭವಾತ್ಮನಃ ಜ್ಞಾನವೇ ಸ್ವರೂಪವಾಗಿರುವ ಜೀವನಿಗೆ ಅರ್ಥ ಸಂಬಂಧ, ದೇಹದ ಜೊತೆಗಿನ ಜೋಡಣೆ ನ ಘಟೇತ ಕೂಡುವುದಿಲ್ಲ. ಅಂದರೆ ದೇವರ ಇಚ್ಛೆ ಇದ್ದರೆ ಮಾತ್ರ ಪರಸ್ಪರ ವಿರುದ್ಧವಾದ ವಸ್ತುಗಳ ಜೋಡಣೆ ಇರುತ್ತೆ. ಹೇಗೆ ಸ್ವಪ್ನೆ ದ್ರಷ್ಟುರಿವಾಂಜತ, ಸ್ವಪ್ನ ಹೇಗೆ ದೇವರ ಇಚ್ಛೆಯಿಂದ ಜೀವರಿಗೆ ಬೀಳ್ತದೋ ಹಾಗೆ. ಈಗ ನೋಡಿ ಕ್ಲಿಯರ್, ಸ್ವಪ್ನವೂ ದೇವರ ವಶದಲ್ಲಿ ಇರುವಂಥದ್ದು. ದೇವರ ವಶದಲ್ಲಿ ಇರುವಂತಹ ಸ್ವಪ್ನ ಕನಸು ನಮಗೆ ಹೀಗೆ ಬೀಳತ್ತೆ. ಅದಕ್ಕನುಗುಣವಾಗಿ ಏನು ಮಾಡ್ತೇವೆ ನಾವು? ಆ ಕನಸಿನಲ್ಲಿ ಏನೇನನ್ನೋ ಅನುಭವಿಸ್ತೇವೆ, ಕನಸಿನಲ್ಲಿ ಏನನ್ನೋ ಅನುಭವಿಸ್ತೇವೆ, ಏನೇನನ್ನೋ. ಕನಸು ನಮ್ಮ ಕೈಯಲ್ಲಿಲ್ಲ. ಹಾಗೆ ಜಗತ್ತು ನಮ್ಮ ಕೈಯಲ್ಲಿಲ್ಲ. ಕನಸು ಏನಿದೆ ಅದು ದೇವರ ವಶದಲ್ಲಿ ಇದೆ, ಹಾಗೆ ಜಗತ್ತು ದೇವರ ವಶದಲ್ಲಿದೆ. ಕನಸಿನಲ್ಲಿ ನಮ್ಮ ಯೋಚನೆಯೇ ಬೇರೆ ವಸ್ತುವಿನಂತೆ ನಮಗೆ ಕಾಣುತ್ತೆ. ಇದೊಂದು ಆಶ್ಚರ್ಯ. ಈ ರೀತಿ ನಮಗೆ ಇದು ಆಶ್ಚರ್ಯ. ಕನಸಿನಂತೆ ಎಚ್ಚರವೂ ಅಚ್ಚರಿ ಎಂದರು. ಇದು ಈ ಶ್ಲೋಕದ ಅರ್ಥ. ದೇವರ ಇಚ್ಛೆ ಇದ್ದರೆ ಮಾತ್ರ ಎಚ್ಚರ ಅನ್ನೋದು ನಮ್ಮ ಮೇಲೆ ಅಚ್ಚಾಗಿ ಇರುತ್ತೆ, ಅಚ್ಚರಿ ತರುತ್ತೆ. ಬಹುರೂಪ ಇವಾ ಭಾತಿ ಮಾಯಯ ಬಹುರೂಪಯ ರಮಮಾಣೋ ಗುಣೇಶ್ವಸ್ಯ ಮಮಾಹಮಿತಿ ಮನ್ಯತೆ. ನಾನಾ ದೇಹದ ಧರ್ಮ ಸಂಬಂಧ ಜೀವನಿಗೆ ಪ್ರತಿಯೊಂದು ಜನ್ಮದಲ್ಲಿಯೂ ಇರುತ್ತೆ. ಅದಕ್ಕನುಗುಣವಾಗಿ ಅವನೇನಂದ್ಕೋತಾನೆ, ನಾನು ಕೃಶನಿದ್ದೇನೆ, ನಾನು ಸ್ಥೂಲನಿದ್ದೇನೆ, ನನಗೆ ರೋಗ ಇದೆ, ಹೀಗೆಲ್ಲ ಅಂದುಕೊಳ್ತಾ ಹೋಗ್ತಾನೆ. ಪ್ರಕೃತಿಯ ದಯೆಯಿಂದ ಬರುವಂತಹ ವಸ್ತುಗಳನ್ನು ಅನುಭವಿಸ್ತಾನೆ. ಅವುಗಳ ಸುಖ ದುಃಖಕ್ಕೆ ಇವನು ಒಳಗಾಗ್ತಾನೆ. ಈ ರೀತಿ ಸುಖ ದುಃಖಗಳಿಗೆ ಒಳಗಾಗಿ ಇದು ನನ್ನದು, ನಾನೇ ಅಂತ ಅಂದುಕೋತಾನೆ. ಯರ್ಹಿ ಚಾಯಂ ಮಹಿತ್ವೇ ಸ್ವೇ, ಇದಕ್ಕೊಂದು ಬ್ರೇಕ್ ಇದೆ. ಯರ್ಹಿ ಯಾವ ಕಾಲದಲ್ಲಿ, ಕಾಲಮಾಯಯೋ ಪರಸ್ಮಿನ್, ಕಾಲ ಹಾಗೂ ಮಾಯೆಗಿಂತ ವಿಲಕ್ಷಣನಾದ ಅವುಗಳನ್ನು ನಿಯಂತ್ರಿಸುವ ಪರಮಾತ್ಮನಲ್ಲಿ ಆನಂದವನ್ನು ಕಾಣ್ತಾನೆ. ವೈಷಯಿಕ ಆನಂದವನ್ನು ಆದಷ್ಟು ಕಡಿಮೆ ಮಾಡ್ತಾನೆ. ಅವನು ಗತಸಮ್ಮೋಹ, ಮೋಹವನ್ನು ತೊರೆದು, ಉಭಯಂ ಪ್ರಕೃತಿ ಕಾಲಾತ್ಮಕವಾದ ಬಂಧವನ್ನು ತ್ಯಕ್ತ್ವಾ ತೊರೆದು, ಉದಾಸ್ತೆ ವಿಷಯವನ್ನು ಗಳಿಸಿಕೊಳ್ಳುವುದರಲ್ಲಿ, ವಿಷಯ ಪದಾರ್ಥಗಳ ಗಳಿಕೆಯಲ್ಲಿ ಉದಾಸೀನನಾಗುತ್ತಾನೆ. ಆತ್ಮತತ್ವ ವಿಶುದ್ಧ್ಯರ್ಥಂ ಯದಾಹ ಭಗವಾನೃತಂ ಬ್ರಹ್ಮಣೇ ದರ್ಚಯದ್ರೂಪಂ ಅವ್ಯಳೀಕವ್ರತಾದೃತಃ. ಹೀಗಾಗಿ ಆತ್ಮತತ್ವ ವಿಶುದ್ಧ್ಯರ್ಥಂ, ಆತ್ಮತತ್ವ ಅಂದರೆ ಪರಮಾತ್ಮ, ಪರಮಾತ್ಮನನ್ನು ಶುದ್ಧವಾಗಿ ತಿಳಿದುಕೊಳ್ಳೋದೇ ಆತ್ಮತತ್ವ ಶುದ್ಧಿ. ಆತ್ಮತತ್ವ ವಿಶುದ್ಧಿಗಾಗಿ ದೇವರು ಯಥಾರ್ಥ ಜ್ಞಾನದಿಂದ ಪೂರ್ಣವಾದ ಭಾಗವತವನ್ನು ನುಡಿದ. ಅದನ್ನು ನಾನು ನಿನಗೆ ಹೇಳ್ತೇನೆ. ಕೇವಲ ನುಡಿದದ್ದು ಮಾತ್ರ ಅಲ್ಲ, ಭಾಗವತ ಹೇಳಿದ ರೂಪವನ್ನು ತೋರಿಸಿದ. ಬ್ರಹ್ಮಣೇ ಅದರಚಯದ್ ರೂಪಂ, ಯಾಕೆ ಅವ್ಯಳೀಕ ವ್ರತಾದೃತಃ, ಬ್ರಹ್ಮನ ಶುದ್ಧವಾದ
ವ್ರತಕ್ಕೆ ಮನಸೋತು ಅವನಲ್ಲಿ ಒಲಿದು ಇದನ್ನು ತೋರಿಸಿದೆ. ಇದು ಈ 4 ಶ್ಲೋಕಗಳ ಅರ್ಥ. ಇದನ್ನು ಒಂದು ಉಲ್ಲೇಖದಿಂದ ಆಚಾರ್ಯರು ಸಮರ್ಥನೆ ಮಾಡ್ತಾರೆ. ಮೊದಲು ಇದಕ್ಕೆ ಪ್ರತಿಪದಾರ್ಥವೊಂದನ್ನು ಹೇಳ್ತಾರೆ. ಪರಸ್ಯ ಅರ್ಥವ್ಯತಿರಿಕ್ತಸ್ಯ. ಪರಸ್ಯ ಅಂದರೆ ಉತ್ತಮಸ್ಯ ಅಂತ ಅರ್ಥ ಇದೆ, ಆದರೆ ಇಲ್ಲಿ ವಿಲಕ್ಷಣ ಅಂತ ಅರ್ಥ ಮಾಡಬೇಕು. ಸರಿ, ಯಾವುದಕ್ಕೆ ಇದು ಉತ್ತರ? ಯದಧಾತು ಮತ ಸ್ವರ್ಗಂ ಅಂತ ಹೇಳಿ ಇದೆ. ಅಧಾತು ಮತಃ, ಜೀವನಿಗೆ ಮೂಲಭೂತವಾಗಿ ವಾತಪಿತ್ತ ಕಫಗಳಿಲ್ಲ, ಅವನಿಗೆ ಸೃಷ್ಟಿ ಹೇಗೆ ಅಂತ ಪ್ರಶ್ನೆ ಮಾಡಿದ್ದ. ಅದಕ್ಕುತ್ತರ ಇದು. ಯಥೋ ಭಗವದುತ್ತಂ ಪ್ರಮಾಣಂ ಅತಸ್ತದುಕ್ತಂ ಪುರಾಣಂ ತ್ವತ್ಪ್ರಶ್ನಾನಾಂ ಉತ್ತರತ್ವೇನ ವಕ್ಷಿ. ಬ್ರಹ್ಮದೇವರಿಗೆ ನಾರಾಯಣ ಹೇಳಿದ ಉತ್ತರವನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ. ನಿನ್ನ ಪ್ರಶ್ನೆಯ ಉತ್ತರವಾಗಿ ನಾನು ನಿನಗೆ ಹೇಳ್ತಾ ಇದ್ದೇನೆ. ಇಷ್ಟು ಇಲ್ಲಿ ಇರತಕ್ಕಂಥದ್ದು. ಇದು ಆಚಾರ್ಯರು ಹೇಳ್ತಾರೆ, ವೇದವ್ಯಾಸರದ್ದೇ ಇಚ್ಛೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕಾ ತಾಂ ವಿನಾ ನಹಿ ಕಿಂಚನ. ಶರೀರವೇ ಇರದ ಜೀವನಿಗೆ ಶರೀರದ ಉತ್ಪತ್ತಿಗೆ ಕಾರಣವಾದದ್ದು ಮೊದಲು ಈಶ್ವರನ ಇಚ್ಛೆ. ದ್ವಿತೀಯ ಪ್ರಕೃತಿ ಪ್ರೋಕ್ತ, ಎರಡನೆಯ ಸಾಲಿನಲ್ಲಿ ಪ್ರಕೃತಿ ಇದೆ. ತದ್ರೂಪಾ ಹಿ ಗುಣಾಸ್ತ್ರಯ, ಆ ಪ್ರಕೃತಿಯ ರೂಪವಾದ ಸತ್ವಗುಣ ರಜೋಗುಣ ತಮೋಗುಣ. ತೇಷಾಂ ಸಂಪಾತಜೋ ಭಾವೋ ಮಮಾಹಮಿತಿಯಾಮತಿ. ಈ ಒಟ್ಟು ಕೂಡಿದರೆ ದೇವರ ಇಚ್ಛೆ, ಈಶ್ವರೇಚ್ಛಾರೂಪವಾದ ಸತ್ವಗುಣ ರಜೋಗುಣ ತಮೋಗುಣ ಇವೆಲ್ಲ ಒಟ್ಟು ಸೇರಿದರೆ ಈ ನಾನು ನನ್ನದು ಅಂತನ್ನುವ ದೇಹದ ಒಳಗಿನ ಬಯಕೆ. ದೇಹಾತ್ ಪರಸ್ಯ ದೇಹಿತ್ವಂ ಅಹಂಭಾವಮೃತೆ ಕೃತಃ. ದೇಹದಿಂದ ವಿಲಕ್ಷಣನಾದ ಜೀವನಿಗೆ ಯಾವುದೋ ದೇಹದಲ್ಲಿ ನಾನು ಅಂತನ್ನುವ ಅಭಿಮಾನ ಬರಬೇಕು ಅಂದರೆ ಅದು ಸಾಮಾನ್ಯವಾದದ್ದಲ್ಲ. ನೀವೊಂದು ಗೊಂಬೆ ಒಳಗಡೆ ನಿಂತುಕೊಳ್ಳಿ, ಆಗ ಇಷ್ಟ ಅಭಿಮಾನ ಬರೋಲ್ಲ. ನಿಮಗೆ ಸ್ಪಷ್ಟವಾಗಿ ತಟ್ಟಿರಾಯನ ಒಳಗಡೆ ನಿಂತುಕೊಂಡ ಮನುಷ್ಯನಿಗೆ ತಟ್ಟಿರಾಯ ನಾನು ಅಂತನ್ನುವ ಭಾವನೆಯೇ ಇರೋಲ್ಲ. ತಟ್ಟಿರಾಯ ಅನ್ನುವ ಗೊಂಬೆಯ, ತಟ್ಟಿರಾಯ ಅಂದರೆ ನೀವು ಈ ಪರ್ಯಾಯೋತ್ಸವದಲ್ಲಿ ನೋಡಿರಬಹುದು. ಆ ತಟ್ಟಿರಾಯ ಅಂದರೆ ಗೊಂಬೆ, ಅದೊಂದು ದೊಡ್ಡ ಗೊಂಬೆ, ಅದರೊಳಗಡೆ ಒಬ್ಬ ಮನುಷ್ಯ ಇರ್ತಾನೆ, ಅವನು ನಡೀತಾ ಇರ್ತಾನೆ, ದೊಡ್ಡ ಗೊಂಬೆ ನಡೆದ ಹಾಗಿರುತ್ತೆ. ಆ ಗೊಂಬೆಯ ಮುಖಕ್ಕೂ ಒಳಗಡೆ ಇರುವವನ ಮುಖಕ್ಕೂ ಯಾವುದೇ ಹೋಲಿಕೆ ಇರಲ್ಲ. ಅಥವಾ ಆ ಮುಖದಲ್ಲಿ ತೋರುವ ಸಂತೋಷ ಇವ ಮುಖದಲ್ಲಿ ತೋರಲ್ಲ, ಅಥವಾ ಅಲ್ಲಿ ತೋರುವ ದುಃಖ ಇಲ್ಲಿ ತೋರಲ್ಲ. ಆ ತಟ್ಟೀರಾಯನ ಒಳಗಡೆ ಪ್ರವೇಶ ಮಾಡಿದ ಜೀವನಿಗೆ ಅಂದರೆ ಅವನಿಗೆ ಇದು ಬೇರೆ ಅಂತ ಅರಿವಿರುತ್ತೆ. ಆದರೆ ದೇಹದ ಒಳಗಡೆ ಇದೇ ನಾನು ಅಂತನ್ನುವ ಪ್ರಜ್ಞೆ ಇರುತ್ತೆ. ಎರಡೂ ಒಂದೇ ರೀತಿ, ಎರಡೂ ಬೇರೆಯೇ. ಆದರೆ ಒಂದರಲ್ಲಿ ನಾನು ಅನ್ನುವ ಅಭಿಮಾನ ಮೂಡುತ್ತೆ, ಇನ್ನೊಂದರಲ್ಲಿ ಮೂಡಲ್ಲ. ಏನು ಕಾರಣ? ಆತ್ಮಮಾಯಾಮೃತೆ ಎಂದರು. ದೇವರ ಇಚ್ಛೆ ಮಾತ್ರ ಇದಕ್ಕೆ ಕಾರಣ, ಬೇರೆ ಯಾವುದೂ ಅಲ್ಲ. ಅದಕ್ಕೆ ತೇಷಾಂ ಸಂಪಾತಜೋ ಭಾವ, ಅಲ್ಲಿ ಪ್ರಕೃತಿಯ 3 ಆಯಾಮಗಳು, ಸತ್ವಗುಣ ರಜೋಗುಣ ತಮೋಗುಣ, ಆಮೇಲೆ ದೇವರ ಇಚ್ಛೆ, ಇಷ್ಟು ಸಮಷ್ಟಿಯಾಗಿ ಕೂತು ಜೀವನಿಗೆ ಅಭಾವನೆ ಮೂಡಿಸುತ್ತೆ. ಈ ದೇಹವೇ ನಾನು ಅಂತನ್ನುವ ಪ್ರಜ್ಞೆ. ಅದೇ ಆಶ್ಚರ್ಯ ಅಂತ. ಇಲ್ಲ ಅಂದರೆ ಅಹಂಭಾವ ಮೃತೆ, ನಾನು ಈ ದೇಹ ಅಂತ ಬರದೇ ಹೋದರೆ ಇವನು ದೇಹಿ ಆಗಲ್ಲ. ಅದು ಬರುತ್ತೆ ಹೇಗೆ ಅನ್ನೋದೇ ದೊಡ್ಡ ಅಚ್ಚರಿ. ಯಥಾ ರಜಸ್ತಮೋ ಭಾವೈ ವಿನಾ ಸ್ವಾಪ್ನೋ ನ ಜಾಯತೆ. ಇದಕ್ಕೆ ಪರ್ಫೆಕ್ಟ್ ಆದ ದೃಷ್ಟಾಂತ ಯಾವುದು ಅಂತಂದರೆ ಸ್ವಪ್ನ ಅಂದರು. ಅದನ್ನೇ ಅವರು ಹೇಳಿದ್ದು. ಸ್ವಪ್ನೇ ದ್ರಷ್ಟುರಿವಾಂಜತ. ಸ್ವಪ್ನವೂ ಕೂಡ ಸತ್ವಗುಣ ರಜೋಗುಣ ತಮೋಗುಣಗಳ ಸಂಪಾತದಿಂದ, ಮಿಶ್ರಣದಿಂದಲೇ ಬರುವಂಥದ್ದು. ಹೇಗೆ ಅಂತ ಕೇಳ್ತೀರಾ? ಜ್ಞಾನ ಇರಬೇಕು, ಒಳಗಣ್ಣು ತೆರಿಬೇಕು,
ಒಳಗಣ್ಣು ಅಂದರೆ ಮೂರನೇ ಕಣ್ಣು ತೆರೆದ್ರೆ ಮಾತ್ರ ಕನಸು ಕಾಣೋದಿಲ್ಲ, ಅಂದರೆ ಕಾಣೋದಿಲ್ಲ. ಕ್ಯಾಮ್ರಾಗೆ ಯಾಕೆ ಕನಸು ಬೀಳೋಲ್ಲ? ಅದಕ್ಕೆ ಒಳಗಣ್ಣಿಲ್ಲ. ನಮಗೆ ಯಾಕೆ ಕನಸು ಬೀಳತ್ತೆ? ಇದ್ದದ್ದನ್ನು ಒಳಗಡೆ ಸ್ಟೋರ್ ಮಾಡ್ಕೊಳ್ಳೋದೊಂದಿದೆ, ಅದು ನಮಗೆ ಆ ರೀತಿ ತೋರಿಸುತ್ತೆ. ಹೀಗಾಗಿ ಕನಸು ಇರಬೇಕು ಅಂತಾದರೆ ಸತ್ವ ಬೇಕು. ಆಮೇಲೆ ರಜೋಗುಣದ ಬಯಕೆಯಿಂದ ದೇಹವನ್ನು ಮೀರಿದ ಕೆಲಸ ಮಾಡಿಸ್ತೇವೆ. ದೇಹ ಮೀರಿದ ಕೆಲಸ ಮಾಡಿ ಆದ ಮೇಲೆ ಸುಸ್ತಾಗತ್ತೆ, ಅದು ತಮೋಗುಣ. ಅದರಿಂದ ನಿದ್ರೆ ಮಾಡ್ತೇವೆ. ನಿದ್ರೆಯಿಂದ ಯಾವುದೋ ಒಂದು ಪಾಯಿಂಟಲ್ಲಿ ಜಾರಿ ಕನಸಿಗೆ ಬೀಳ್ತೇವೆ. ಯಾವುದು ನಮಗೂ ಗೊತ್ತಿರಲ್ಲ. ಯಾವಾಗ ನಿಮ್ಮ ಕನಸು ಶುರು ಆಯಿತು, ಕನಸಿನ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳಿ, ಎಚ್ಚರದ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳಿ. ಗಾಢವಾದ ನಿದ್ರೆಯಿಂದ ಎಚ್ಚರಕ್ಕೆ ಜಿಗಿಯುವಾಗ ಯಾವ ಅವಸ್ಥೆಗಳನ್ನು ನೀವು ದಾಟಿದಿರಿ ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇರೋಲ್ಲ. ಬಹಳ ಆಶ್ಚರ್ಯ ಅದು. ನೋಡಿ, ಕನಸು ನಮ್ಮ ಗ್ರಹಿಕೆಗೆ ನಿಲುಕುವುದಿಲ್ಲ, ಅಂತೆಯೇ ಎಚ್ಚರವೂ ನಮ್ಮ ಗ್ರಹಿಕೆಗೆ ನಿಲುಕುವುದಿಲ್ಲ ಅಂದರು. ನಿದ್ರಾಕಾಮಾದ್ಯಭಾವೇನ ತದ್ವದ್ದೇಹ ಕ್ವತಾನ್ವಿನ. ನಿದ್ರೆ ಇರದೆ, ಕಾಮ ಇರದೆ, ಜ್ಞಾನ ಇರದೆ ಕನಸು ಬೀಳೋದಿಲ್ಲ. ಆ ರೀತಿ ಎಚ್ಚರ ಅನ್ನೋದು ಕೂಡ ಈ 3 ಗುಣಗಳಿಂದ ತುಂಬಿದೆ. ಕನಸು ಅನ್ನೋದು ಈ 3 ಗುಣಗಳಿಂದ ತುಂಬಿದೆ. ಕನಸು ನಮ್ಮ ಕೈಯಲ್ಲಿಲ್ಲ, ಹಾಗೆ ನನಸು ನಮ್ಮ ಕೈಯಲ್ಲಿಲ್ಲ. ಕನಸಿನಲ್ಲಿ ಕಾಣುವವನಿಗೆ ಇದು ನನ್ನದು ಅಂತನ್ನುವ ಭಾವನೆ ಮೂಡುತ್ತೆ. ಹಾಗೆ ಎಚ್ಚರದಲ್ಲಿಯೂ ಕೂಡ ತನ್ನದಲ್ಲದ್ದನ್ನು ತಾನು ಅಥವಾ ತನ್ನದು ಅಂತ ಅಂದುಕೊಂಡಿರ್ತಾನೆ. ಇದು ಪರ್ಫೆಕ್ಟ್ ಆದ ದೃಷ್ಟಾಂತ ಅಂತಾರೆ ಆಚಾರ್ಯರು. ತಸ್ಮಾತ್ ಪ್ರಕೃತ್ಯೈವ ಪುಮಾನ್ ಮಾನುಚಾದಿ ವಿಹಾರಯ ಮಾನುಚಾದಿ ರಿವಾಭಾತಿ ನಿತ್ಯ ಚೈತನ್ಯ ರೂಪವಾನ್. ಅದರಿಂದ ಪ್ರಕೃತಿ ಮತ್ತು ಪುರುಷರ ಆಟ ಇದು. ದೇವರು ಕೂಡ ಹೀಗೆ ಅದರಂತೆ ತೋರ್ತಾನೆ. ಯದಾ ಸ್ವರೂಪಂ ಜಾನಾತಿ ಕಾಲ ಪ್ರಕೃತಿ ವರ್ಜಿತಂ. ಯಾವಾಗ ಕಾಲ ಹಾಗೂ ಪ್ರಕೃತಿಯ ಆಚೆ ನಾನಿದ್ದೇನೆ ಅಂತ ಅಂದುಕೊಳ್ತಾನೋ ಆಗ ಪರಮಾತ್ಮನ ಒಲುಮೆ ಆಗಿ, ದೇವರನ್ನು ಚಿಂತಿಸಿದ ಮೇಲೆ ದೇವರ ಒಲುಮೆ ಆಗಿ ತದಾ ಮುಕ್ತೋ ಭವತ್ಯಸೌ. ಇದು ಈ 4 ಶ್ಲೋಕಗಳ ಒಟ್ಟಾರೆ ಅರ್ಥ. ಆಚಾರ್ಯರದ್ದಿಲ್ಲ ಅಂತಂದಿದ್ರೆ ನಾವು ಮೇಲ್ನೋಟಕ್ಕೆ ತೋರಿದ ಅರ್ಥ ಮಾಡಬಹುದು. ಆಚಾರ್ಯರ ಅರ್ಥವನ್ನೇ ಯಾಕೆ ಮಾಡಬೇಕು ಅಂದರೆ ಈ ಶ್ಲೋಕಗಳಲ್ಲಿರುವ ವಿರೋಧ ಆಭಾಸ, ವಿರೋಧದಂತೆ ಕಾಣುತ್ತೆ, ಆದರೆ ನಿಜವಾದ ಅರ್ಥ ಹೀಗಿರುತ್ತೆ. ಇದು ಈ 4 ಶ್ಲೋಕಗಳ ಅರ್ಥ. ಇದನ್ನು ನಿರೂಪಣೆ ಮಾಡ್ತಾರೆ. ಸ ಆದಿದೇವೋ ಭಜತಾಂ ಪರೋ ಗುರು ಸ್ವಧಿಷ್ಣ್ಯಮಾಸ್ಥಾಯ ಸಿಸೃಕ್ಷಯೈಕ್ಷತ ತಂ ನಾಧ್ಯಗಚ್ಚದೃಶಮತ್ರ ತಮ್ಮತಾಂ ಪ್ರಪಂಚ ನಿರ್ಮಾಣ ವಿಧಿರ್ಯಯಾ ಭವೇತ್. ಬ್ರಹ್ಮದೇವರು ದೇವರ ಈ ತರಹದ ಅನುಗ್ರಹ ಆಗುವುದಕ್ಕೆ ಮೊದಲು ಸ್ವಧಿಷ್ಣ್ಯಮಾಸ್ಥಾಯ ತನ್ನ ಆಸನವಾದ ಕಮಲದಲ್ಲಿ ಕುಳಿತುಕೊಂಡು, ಆ ಕಮಲ ಅನ್ನೋದು ಅದೊಂದು ಸಂಕೇತ ಅಂತ ಹೇಳಿದ್ದೇನೆ. ಯಾಕೆಂದರೆ ಮಧ್ವಾಚಾರ್ಯರ ಮಾತು ಪದ್ಮಂ ಲೋಕಾತ್ಮಕಂ ಪ್ರೋಕ್ತಂ ಅಂತ. ಪದ್ಮ ಅನ್ನೋದು ಲೋಕಾತ್ಮಕ. ಆ ಲೋಕದಲ್ಲಿ ಬ್ರಹ್ಮ ಕುಳಿತಿದ್ದಾನೆ. ಅಂದರೆ ಇಡೀ 14 ಲೋಕಗಳು ಎನ್ನುವ 14 ಎಸಳುಗಳನ್ನೊಳಗೊಂಡ ತಾವರೆಯಲ್ಲಿ ತಾನು ಕುಳಿತು, ಲೋಕದ ಸ್ಥೂಲ ರೂಪ ಸಿದ್ಧ ಆಗಿದೆ, ಪಾಯ ಆಗಿರುವ ಮನೆಯ ತರಹ ಅಂತ ಅಂದುಕೊಳ್ಳಿ. ಆ ತರಹದ ತನ್ನ ಜಾಗದಲ್ಲಿ ಕುಳಿತುಕೊಂಡು ಸಿಸೃಕ್ಷಯ ಐಕ್ಷತ ಸೃಷ್ಟಿ ಮಾಡಬೇಕು ಎಂದು ಬಯಸಿದ. ಆದರೆ ತಾಂ ದೃಶಂ ನಾದ್ಯಗಚ್ಚತ್ ಸಮ್ಮತಾಂ, ಅವನಿಗೆ ಅರ್ಥ ಆಗಲಿಲ್ಲ ಹೆಂಗೆ ಸೃಷ್ಟಿ ಮಾಡೋದು ಅಂತ. ಪ್ರಪಂಚ ನಿರ್ಮಾಣ ವಿಧಿರ್ಯಯಾ ಭವೇತ್, ಪ್ರಪಂಚವನ್ನು ಯಾವುದರಿಂದ
ನಿರ್ಮಾಣ ಮಾಡಬಹುದು ಅಂತ ಅನ್ನಿಸ್ಲೇ ಇಲ್ಲ ಅವನಿಗೆ. ಸಂಚಿಂತಯಂಜಕ್ಷರಮೇಕದಾಂಭಸಿ ಉಪಾಶೃಣೋತ್ ದೀರ್ಘದಿತಂ ವಚೋ ವಿಭು ಸ್ಪರ್ಶೇಷು ಯಚ್ಚೋಡಚಂ ಏಕವಿಂಶಂ ನಿಷ್ಕಿಂಚನಾನಾಂ ನೃಪಯದ್ಧನಂ ವಿದುಃ. ಏಕದಾ ಒಮ್ಮೆ ಅಂಭಸಿ ವಿಶಾಲವಾದ ಕಡಲಿನಲ್ಲಿ ಕುಳಿತುಕೊಂಡ. ಆಗ 2 ಬಾರಿ ದ್ವಿರ್ಗದಿತಂ 2 ಬಾರಿ ಹೇಳಿದ ಒಂದು ಮಾತನ್ನು ಕೇಳಿದನಂತೆ. ಸ್ಪರ್ಶೇಷು ಯಚ್ಚೋಡಚಂ, ಸ್ಪರ್ಶಾಕ್ಷರದಲ್ಲಿ 16ನೇ ಅಕ್ಷರ ಮತ್ತು 21ನೇ ಅಕ್ಷರ. ಸ್ಪರ್ಶ ಅಂತಂದರೆ ಕಾಯಿಂದ ಮಾದವರೆಗೆ ಸ್ಪರ್ಶ ಅಂತ ಕರೀತಾರೆ. ಅ ಇಂದ ಅಹದವರೆಗೆ ಅದು ಸ್ವರ. ಅ ಆ ಅಂ ಅ ಆ ಇ ಈ ಉ ಊ ರು ರು ಲಿಲ್ ಎ ಓ ಐ ಔ ಅಂ ಅಹ. ಲಿಲ್ ಈಗ ಬಳಕೆಯಲ್ಲಿಲ್ಲ. ಕನ್ನಡದಲ್ಲಿ 2 ರಿಪ್ಲೇಸ್ ಎ ಅಂತ ಇದೆ. ಎ ದೀರ್ಘ ಮಾತ್ರ ಇರೋದು. ಎಲ್ಲಿ? ಸಂಸ್ಕೃತದಲ್ಲಿ. ಎ ಅಂತ ಹೇಳಿ ಕನ್ನಡದಲ್ಲಿಯೂ ಇದೆ. ಯವೇ, ಯದೆ, ಯಸೆ ಇವೆಲ್ಲ. ಯಮಕೆ ಇವುಗಳೆಲ್ಲ ಎ ಹ್ರಸ್ವಾಕ್ಷರ ಇದೆ. ಓ ಹ್ರಸ್ವಾಕ್ಷರ ಇದೆ. ಒಲೆ, ವಗಿ ಇವೆಲ್ಲ. ಇದು ಲಿಲ್ ಇದೆ. ಲಿಲ್ ಈಗ ಸಂಸ್ಕೃತದಲ್ಲಿಯೂ ಬಳಕೆ ತಪ್ಪಿದೆ. ತಂತ್ರಶಾಸ್ತ್ರದಲ್ಲಿ ಮಾತ್ರ ಇರುವಂಥದ್ದು. ಇದನ್ನು ಸ್ವರಾಕ್ಷರಗಳು ಅಂತ ಕರೀತಾರೆ. ಏಕೆಂದರೆ ಸ್ವತಃ ರಮಂತೆ ಅಂತ ಸ್ವತಂತ್ರವಾಗಿ ಇರ್ತವೆ. ಆದ್ದರಿಂದಾಗಿ ಸ್ವರಗಳನ್ನು ಸ್ವರ ಅಂತ ಕರೀತಾರೆ. ಇನ್ನು ಅದು ಸ್ವರ ಆದರೆ ಇದು ಸ್ಪರ್ಶ. ಒಳಗಡೆಯ ನಾಡಿಗಳೆಲ್ಲ ಸ್ಫುಟವಾಗಿ ತೋರುವಂತೆ ಆ ಒಳಗಡೆಯ ಆ ವೈಬ್ರೇಷನ್ ಇದೆ. ಅದನ್ನು ಈ ಕ ಇಂದ ಹಿಡಿದು ಖದವರೆಗೆ, ಕ ಇಂದ ಹಿಡಿದು ಮಾದವರೆಗೆ ಹೇಳ್ತಕ್ಕಂಥದ್ದೆಲ್ಲ ಸ್ವರಗಳು. ಕ ಖ ಗ ಘ ङ ಇತ್ಯಾದಿಗಳೆಲ್ಲ. ಇಲ್ಲಿ ಕದಲ್ಲಿ ಸ್ಪರ್ಶದಲ್ಲಿ ಷೋಡಶಂ 16ನೇಯದ್ದು. ಕ ವರ್ಗ 5 ಆಗತ್ತೆ. ಕ ಖ ಗ ಘ ङ. ಚವರ್ಗ 5 ಚ ಛ ಜ ಝ ಞ. ಆಮೇಲೆ ಟವರ್ಗ 5 ಟ ಠ ಡ ಢ ಣ. ಆಮೇಲೆ ತ. ಕ 5 ಆಯ್ತಾ, ಚವರ್ಗ 5 ಆಯ್ತಾ, ಠವರ್ಗ 5 ಆಯ್ತಾ, 15 ಆಯಿತು. ಷೋಡಶ 16ನೇಯದ್ದು ಯಾವುದು? ತ ಅಂತ ಆಗುತ್ತೆ. ಏಕವಿಂಶಂ 21. ಅಲ್ಲಿಂದ ಮುಂದೆ ಬನ್ನಿ. ತಥ ದಧ ನ ಪ. ಅದು 21ನೇಯದ್ದಾಗತ್ತೆ. 16 ಮತ್ತು 21ನೇಯದ್ದನ್ನು ಕೇಳಿದ ಅಂದರೆ ತಪ. ಅದು 2 ಬಾರಿ ನುಡಿತು. ತಪ ತಪ ಅಂತ ಅಂದರೆ ತಪಸ್ಸು ಮಾಡು. ಸ್ಪರ್ಶೇಷು ಯಚ್ಚೋಡಶಂ ಏಕವಿಂಶಂ ನಿಷ್ಕಿಂಚನಾನಾಂ ನೃಪಯದ್ಧನಂ ವಿದುಃ. ಈ ತಪಃ ಅಂತನ್ನುವ ಒಂದು ಕ್ರಿಯೆ ಇದೆಯಲ್ಲ, ಇದು ನಿಷ್ಕಿಂಚನಾನಾಂ ಧನಂ, ಹಣವಿಲ್ಲದವರ ಹಣ. ಏನ್ರಿ ಹಾಗಂದ್ರೆ? ನಿಷ್ಕಿಂಚನ ಅಂದರೆ ಹಣ ಇಲ್ಲದವರು ಮಾತ್ರ ಜಪ ಮಾಡಬೇಕು ಅಂತ ಅರ್ಥನೋ? ಹಣ ಇಲ್ಲದವರು ಮಾತ್ರ ತಪಸ್ಸು ಮಾಡಬೇಕು ಅಂತ ಅರ್ಥನೋ? ಅಲ್ಲ, ಹಾಗಲ್ಲ ಇದರ ಅರ್ಥ. ಕಿಂಚನ ನಮಮ, ಯಾವುದೂ ನನ್ನದಲ್ಲ ಅಂತನ್ನುವ ಪ್ರಜ್ಞೆ ಯಾರಿಗಿರುತ್ತೆ ಅವನು ನಿಷ್ಕಿಂಚನ. ಯಾರಿಗೆ ವೈರಾಗ್ಯ ಇರುತ್ತೆ ಅವನಿಗಿರುವ ಹಣ ಅಂದರೆ ತಪಸ್ಸು, ತಪ ಆಲೋಚನೆ, ತಪಕೃಚ್ಛ್ರ ಜೀವನೆ, ಕಠಿಣವಾದ ಜೀವನ, ಕಠಿಣವಾದ ಲೈಫ್ ಸ್ಟೈಲ್. ಅವನ ಹಣ ಇದು ತಪಸ್ಸು ಅಂತ. ನಿಷ್ಕಿಂಚನ ಅಂದರೆ ಹಣ ಇಲ್ಲದವರು ಅಂತ ಅರ್ಥ ಅಲ್ಲ. ಹಣ ಇದ್ದರೂ ಕೂಡ ನನ್ನ ಅಗತ್ಯಕ್ಕೆ ಇಷ್ಟು ಬಳಸಿಕೊಂಡು, ಆಪತ್ತಿಗೆ ಅಂತ ಇಷ್ಟು
ಇಟ್ಟುಕೊಂಡು ಉಳಿದದ್ದನ್ನು ಸಮಾಜದ ಬೇರೆ ಬೇರೆ ವರ್ಗಗಳಿಗೆ ಹಂಚುವವ ಇರ್ತಾನಲ್ಲ, ಅವನನ್ನು ನಿಷ್ಕಿಂಚನ, ಮೊದಲನೇ ಲೆವೆಲ್ ನಿಷ್ಕಿಂಚನ. ಯಾವುದೂ ನನ್ನದಲ್ಲ ಅಂತ ಅಂದುಕೊಂಡವನು ಎರಡನೇ ಲೆವೆಲ್ ನಿಷ್ಕಿಂಚನ. ಇವರನ್ನು ನಿಷ್ಕಿಂಚನರು ಅಂತ ಕರೆಯೋದು. ಬೇರೆ ಎಲ್ಲ ಹಣ ಇಲ್ಲದವರಿಗೆ ಹಣೆ ಬರಹ ಇರಲ್ಲ ಅಷ್ಟೇ. ಅವ್ರು ನಿಷ್ಕಿಂಚನರಾಗಬೇಕು ಅಂತ ಇಲ್ಲ. ಬಡವರೆಲ್ಲ ಒಳ್ಳೆಯವರು ಅಂತ ಹೇಳಲಿಕ್ಕೆ ನಾವೇನು ಕಮ್ಯುನಿಸ್ಟ್ರೇ? ಇಲ್ಲ. ಶ್ರೀಮಂತರೆಲ್ಲ ಕೆಟ್ಟವರು ಅಂತ ಹೇಳಲಿಕ್ಕೆ ನಾವೇನು ಕಮ್ಯುನಿಸ್ಟ್ರೇ? ಇಲ್ಲ. ಅದೆಲ್ಲ ಅವ್ರ ಮತ. ಎಲ್ಲರನ್ನು ಒಂದೇ ತಕ್ಕಡಿಯಲ್ಲಿ ತೂಗುವುದು. ನಮ್ಮಲ್ಲಿ ಹಾಗಿಲ್ಲ. ನಿಷ್ಕಿಂಚನರು ಅಂತಂದರೆ ಕಿಂಚನ ನಮಮ ಅಂತ ಹೇಳಿ, ನಿಷ್ಕಿಂಚನಾನಾಂ ಧನಯತ್ ನಿಷ್ಕಿಂಚನಾನಾಂ ನೃಪಯದ್ಧನಂ ವಿದುಹು. ನಿಷ್ಕಿಂಚನಾನಾಂ ಧನಂ, ಅದು ತಪಸ್ಸು. ಪುರಂದರದಾಸರ ಪದ್ಯವೇ ಒಂದು ನೆನಪು. ತಾಳುವಿಕೆಗಿಂತನ್ಯ ತಪವು ಬೇರಿಲ್ಲ ಅಂದರು. ತಾಳುವಿಕೆ ಅಂದ್ರೇನು? ದ್ವಂದ್ವಗಳನ್ನು ತಾಳೋದು, ಅದು ತಪಸ್ಸು ಅಂತ. ಇಲ್ಲಿ ತಪ ಆಲೋಚನೆ ಅಂತ. ಅದು ತಪ ಅನ್ನೋದಕ್ಕೆ 2-3 ಅರ್ಥ ಇದೆ. ಆ ತರಹದ ತಪಸ್ಸನ್ನು ಅವರು ಮಾಡು ಮಾಡು ಅಂತ ಹೇಳಿ ಕೇಳಿಸಿತು. ತಪ ತಪ ಅಂತ 2 ಬಾರಿ ಕೇಳಿಸಿತು ಬ್ರಹ್ಮದೇವರಿಗೆ. ಆಗ ನಿಶಮ್ಯ ತದ್ವಕ್ತೃ ದಿದೃಕ್ಷಯಾದಿಚಃ ವಿಲೋಕ್ಯ ತತ್ರಾನ್ಯದ ಪಶ್ಯಮಾನಃ ಸ್ವಧಿಷ್ಣ್ಯಮಾಸ್ಥಾಯ ವಿಮೃಶ್ಯ ತದ್ಧಿತಂ ತಪಸ್ಯುಪಾದಿಷ್ಟ ಇವಾದಧೇ ಮನಃ. ತದ್ವಕ್ತೃ ದಿದೃಕ್ಷಯ, ಯಾರಿದನ್ನು ಹೇಳಿದವರು ಅಂತ ಎಲ್ಲ ದಶೆಗಳನ್ನು ನೋಡಿದ ಅಂತೆ ಯಾರೂ ಕಾಣಲಿಲ್ಲ. ತತ್ರ ಅನ್ಯದ ಪಶ್ಯಮಾನಃ. ಮತ್ತೆ ಸ್ವಧಿಷ್ಣ್ಯಮಾಸ್ಥಾಯ, ಮತ್ತೆ ಮರಳಿ ಹೋಗಿ ತನ್ನ ಮನೆಯಲ್ಲಿ ಕುಳಿತು ತಪಸ್ಸಿ ಉಪಾದಿಷ್ಟ ಇವ ಆದಧೆ, ಓಹ್ ದೇವರ ಅಣತಿಯಾಗಿದೆ ಅಂತ ಹೇಳಿ ತಪಸ್ಸು ಮಾಡಿದ್ದಂತೆ. ದೇವರ ಮಾತನ್ನು ಕೇಳಬೇಕು ಅಂತ ಆಯ್ತಲ್ಲ. ದಿವ್ಯಂ ಸಹಸ್ರಾಬ್ಧಮಮೋಘ ದರ್ಶನ ಜಿತಾನಿರಾತ್ಮ ವಿಜಿತೋ ಭಯೇಂದ್ರಿಯ ಅತಪ್ಯ ತಸ್ಮ ಅಖಿಲ ಲೋಕತಾಪನಂ ತಪಸ್ತಪೀಯಾನ್ ತಪತಾಂ ಸಮಾಹಿತಃ. ದಿವ್ಯಂ ಸಹಸ್ರಾಬ್ಧಂ ಅಮೋಘ ದರ್ಶನ, ವ್ಯರ್ಥವಾಗದ ಜ್ಞಾನ ಬ್ರಹ್ಮದೇವರದ್ದು. ಅವರು ದೇವಲೋಕದ 1000 ವರ್ಷಗಳ ಕಾಲ ತಪಸ್ಸು ಮಾಡಿದರಂತೆ. ಹೇಗೆ? ಜಿತಾನಿಲಾತ್ಮ, ಜಿತಾನಿಲಾತ್ಮ, ಇಂದ್ರಿಯವನ್ನು ಗೆದ್ದು, ವಿಜಿತೋ ಭಯೇಂದ್ರಿಯ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಗೆದ್ದು, ಅಖಿಲ ಲೋಕತಾಪನಂ ಅಂದರು. ಎಲ್ಲ ಲೋಕವನ್ನು ತೋರಿಸಿಕೊಡುವ, ತಿಳಿಸಿಕೊಡುವ ತಪಃ, ಬ್ರಹ್ಮನನ್ನ ಕುರಿತು ಸಮಾಹಿತ, ಏಕಾಗ್ರ ಚಿತ್ತನಾಗಿ ಅತಪ್ಯತ, ಬ್ರಹ್ಮದೇವರು ಚಿಂತಿಸಿದರು. ಪ್ರತಿಯೊಂದು ಬ್ರಹ್ಮದೇವರಿಗೂ ಇದೇ ಇರುತ್ತೆ. ಯಾಕೆಂದರೆ ಮುಂದಿನ ಜನಾಂಗಕ್ಕೆ ಇವರು ಯಾವ ರೀತಿಯ ಯಶಸ್ವಿಗಳಾದರು ಅಂತ ತೋರಿಸ್ಬೇಕಲ್ಲ. ಅದರಿಂದಾಗಿ ಪ್ರತಿಯೊಂದು ಬ್ರಹ್ಮದೇವರಿಗೂ ಈ ತರಹ ಇರುತ್ತೆ. ವಾಯುದೇವರಿಗೇನೆ ಪ್ರಲಯೇಪಿ ಅಲಯ ಬುದ್ಧಿ ಅಂತೇವೆ. ಆ ವಾಯುದೇವನೇ ಬ್ರಹ್ಮ ಆಗೋದು ಅವನು ಯಾಕೆ ತೋರಿಸೋದು? ಈ ಕಾರಣಕ್ಕೆ. ಇನ್ನು ಈ ಶ್ಲೋಕದ ಪದಗಳನ್ನು ನೋಡೋಣ. ತಪಃ ಅತಪ್ಯತ, ತಪಸ್ಸನ್ನು ಮಾಡಿದ. ಅಲ್ಲ, ಅತಪ್ಯತ ಸಾಕ್ಯಲ್ವೇ? ತಪಃ ಅತಪ್ಯತ ಅಂದರೆ ತಪಸ್ಸನ್ನು ಮಾಡಿದ ಅಂತ. ವಸ್ತುತಃ ನಾವು ಮಾತನ್ನು ಹೇಳಿದ ಅಂತ ಅನ್ಬಾರ್ದು. ಹೇಳಲಿಕ್ಕೆ ಇನ್ಯಾವುದಾಗತ್ತೆ? ಹೇಳಿದ ಅಂದರೆ ಸಾಕು, ಮಾತಾಡಿದ ಅಂತಲೇ ಅರ್ಥ. ಆದರೆ ಸಂಸ್ಕೃತದಲ್ಲಿಯೂ ಹಾಗೆ ಬಂದಿದೆ. ವಾಕ್ಯಮಬ್ರವೀತ್ ಇತಿ ವಚನಮಬ್ರವೀತ್.
ಕಣ್ಣಿನಿಂದ ನೋಡಿದ ಬೇಕಾ? ನೋಡಿದ ಸಾಕು. ಮೂಗಿನಿಂದ ಮೂಸಿದ ಬೇಕಾ? ಮೂಸಿದ ಸಾಕು. ಮೂಗಿನಿಂದ ಮಾತ್ರ ಆಗೋದು. ಆದರೆ ಇಂಟೆನ್ಷನಲ್ ಆಗಿ ನೋಡಿದ್ದು ಅಂತನ್ಲಿಕ್ಕೆ ಕಣ್ಣಾರೆ ನೋಡಿದೆ ಅಂತೇವೆ. ನೋಡಿದೆ ಅಂದರೆ ಸಾಲದೆ. ದಟ್ ವಿಷನ್ ವಾಸ್ ಇಂಟೆನ್ಷನಲ್, ಪರ್ಸೆಪ್ಷನ್ ವಾಸ್ ಇಂಟೆನ್ಷನಲ್. ನಾವು ಪ್ರಯತ್ನಪಟ್ಟು ಅದನ್ನು ನೋಡಿದ್ದು, ಕಣ್ಣಾರೆ ನೋಡಿದ್ದು, ಏಕಾಗ್ರತೆಯಿಂದ ನೋಡಿದ್ದು ಅನ್ಲಿಕ್ಕೆ ಆ ರೀತಿ ಹೇಳ್ತೇವೆ. ಸರಿ, ಇಲ್ಲಿ ಅತಪ್ಯತ ಯಾಕದು? ಆಮೇಲೆ ತಪೀಯಾನ್, ತಪಸ್ಸು. ನಾನು ಕಡೆ 5 ನಿಮಿಷದಲ್ಲಿ ಹೇಳ್ತೇನೆ. ಹಾಗಾದರೆ ತಪೀಯಾನ್ ಅಂದರೆ ಯಾರು? ಬ್ರಹ್ಮದೇವರು. ಅವ್ರಿಗೆ ಯಾಕೆ ಈ ವಿಶೇಷಣ? ಈ ಎಲ್ಲ ಸಮಸ್ಯೆಗಳು ನಮ್ಮನ್ನು ಕಾಡುತ್ತವೆ. ಆ ಎಲ್ಲ ಸಮಸ್ಯೆಗಳಿಗೆ ಉತ್ತರವಾಗಿ ಮಧ್ವರು ಹೇಳ್ತಾರೆ, ತಪಃ ಬ್ರಹ್ಮ. ತಪಃ ಅತಪ್ಯತ ಅಂದರೆ ಬ್ರಹ್ಮನನ್ನ ಕುರಿತು, ಪರಮಾತ್ಮನನ್ನ ಕುರಿತು ಯೋಚಿಸಿದರು. ತಪಃ ಅನ್ನುವ ದ್ವಿತೀಯ ವಿಭಕ್ತಿಗೆ ಕರ್ಮ ಅಂತ ಅರ್ಥ. ಅಲ್ಲಿ ತಪಃ ಅಂತಂದರೆ ಬ್ರಹ್ಮ ಅಂತ ಹೇಗೆ ಅರ್ಥ ಆಗುತ್ತೆ? ಪರಮಾತ್ಮ ಅಂತ ಹೇಗೆ ಅರ್ಥ ಆಗುತ್ತೆ? ಅದಕ್ಕೆ ಆಚಾರ್ಯರು ಹೇಳಿದ್ರು ನೋಡಿ, ತಪಸೋಧ್ಯಜಾಯತ ತಥೋ ರಾತ್ರಿರಜಾಯತ. ತಪಸ್ಸಃ ಅಧ್ಯಜಾಯತ, ತಪಸ್ಸಿನಿಂದ ಹುಟ್ಟಿತು ಅಂತ ಉಂಟು. ತಪಸ್ಸಿನಿಂದ ಜಗತ್ತು ಹುಟ್ಟಿತು ಅಂತಂದರೆ ತಪಃ ಅಂತಂದರೆ ದೇವರೇ ಆಗಬೇಕಲ್ವಾ? ಇನ್ನು ಅಖಿಲ ಲೋಕ ತಾಪನಂ. ತಾಪನ ಅಂತಂದರೆ ನಮ್ಮ ಪ್ರಕಾರ ಬಿಸಿಯಾಗೋದು ಅಂತ. ಅಷ್ಟೂ ಲೋಕವನ್ನು ಬಿಸಿ ಮಾಡುವಂತೆ ತಪಸ್ಸು ಮಾಡಿದ್ರೆ ಇವರು. ಅದಕ್ಕೆ ಮಧ್ವರು ಹೇಳಿದ್ರು, ತಪನ ಅಂದರೆ ಪ್ರಕಾಶನ ಅಂತ ಅರ್ಥ. ಎಲ್ಲ ಲೋಕಕ್ಕೆ ತೋರುವ ಹಾಗೆ, ಎಲ್ಲ ಮುಂದಿನ ಜನಾಂಗಕ್ಕೆ ಮಾರ್ಗದರ್ಶಕ ಆಗುವ ಹಾಗೆ ಬ್ರಹ್ಮದೇವರು ತಪಸ್ಸು ಮಾಡಿದ್ದು ಅಂತ ಅರ್ಥ. ಅದಕ್ಕೆ ಅತಪ್ಯತ ಅಂದರೆ ಆಲೋಚಯಾಮಾಸ. ಇನ್ನು ತಪತಾಂ ತಪೀಯಾನ್ ಅಂದ್ರೆ ಅದು ಬ್ರಹ್ಮದೇವರಿಗೆ ವಿಶೇಷಣ. ತಪಸ್ಸು ಮಾಡುವವರಲ್ಲೇ ಅಗ್ರಗಣ್ಯ. ಆದರೆ ಇದು ರೇರೆಸ್ಟ್ ವರ್ಡ್. ಮಹನ್ಮಹೀಯತಾಮಾದಿ ಬ್ರೂಯಾದತ್ಯುತ್ತಮೋತ್ತಮಂ ಯಚ್ಚಾಧಿಕಂ ಪದಂ ಕಿಂಚಿತ್ ಜ್ಞೇಯೋರ್ಥಸ್ತತ್ರ ಚಾಧಿಕಃ ಇತಿ ವ್ಯಾಸನಿರುಕ್ತೇ. ಮಹೀಯಸಾಂ ಮಹನ್ ಇತ್ಯಾದಿಗಳನ್ನೆಲ್ಲ ಹೇಳಿದರೆ ಅತ್ಯುತ್ತಮೋತ್ತಮ ಅಂತ. ಆದ್ದರಿಂದ ತಪತಾಂ ತಪೀಯಾನ್ ಅಂದರೆ ಯೋಚನೆ ಮಾಡುವವರಲ್ಲೇ ಅಗ್ರಗಣ್ಯ ಮತ್ತು ಮೊದಲಿಗ. ಆ ತರಹ ಯೋಚನೆ ಮಾಡೋರು ಇನ್ನೊಬ್ಬರು ಇಲ್ವೇ ಇಲ್ಲ ಅಂತ ಆ ತರಹದ ಬ್ರಹ್ಮದೇವರು ಚಿಂತನೆ ಮಾಡಿದರು. ಇದೆಲ್ಲದಕ್ಕೆ ಸಂವಾದ ಹೀಗೊಂದಿದೆ. ತಪೋರೂಪಂ ಪರಂ ಬ್ರಹ್ಮ ಬ್ರಹ್ಮ ಚಿಂತಯದಂಜಸ ಇತಿ ಷಾಡ್ಗುಣ್ಯೇ ಅಂದರು. ತಪಸ್ಸು ಎನಿಸಿಕೊಂಡ ಬ್ರಹ್ಮತತ್ವವನ್ನು ನಾಲ್ಮಗನು ಚಿಂತಿಸಿದ. ಇದು ಷಾಡ್ಗುಣ್ಯದಲ್ಲಿ ಇರುವಂಥದ್ದು. ಅದರಿಂದಾಗಿ ಷಾಡ್ಗುಣ್ಯ ಅನ್ನುವ ಗ್ರಂಥದ ಸಂವಾದ ಇದೆ. ಆ ಗ್ರಂಥದ ಸಂವಾದ ಹೀಗಿದೆ. ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜಿತಃ ಸಂದರ್ಶಯಾಮಾತ ಪರನ್ನಯತ್ಪದಂ ವ್ಯಪೇತ ಸಂಕ್ಲೇಶ ವಿಮೋಹ ಸಾಧ್ವತಂ ಸಂದೃಷ್ಟವದ್ಭಿಃ ವಿಬುಧೈರಭಿಷ್ಟುತಂ. ತಸ್ಮೈ ಈ ತರಹ ಬ್ರಹ್ಮದೇವರಿಗಾಗಿ ಸಭಾಜಿತಃ ಅವರಿಂದ ಪೂಜೆಯನ್ನು ಸ್ವೀಕರಿಸಿದ ಭಗವಾನ್ ನಾರಾಯಣನು ಸ್ವಲೋಕಂ ಸಂದರ್ಶಯಾಮಾಸ ತನ್ನ ಲೋಕವನ್ನು ತೋರಿದ. ಇಲ್ಲೂ ಒಂದು ವಿಚಾರ ಹೇಳಬೇಕಿತ್ತು. ಬ್ರಹ್ಮ ಅಂತ ನಪುಂಸಕಲಿಂಗದಲ್ಲಿ ಬಂದರೆ ಅದು ನಾರಾಯಣ. ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ. ಬ್ರಹ್ಮದೇವರು ಅನ್ನ ಹೇಳಬೇಕಾದ್ರೆ ಪುಲ್ಲಿಂಗದಲ್ಲಿ ಬ್ರಹ್ಮ ಅಂತ. ಬ್ರಹ್ಮ ಬ್ರಹ್ಮಾಣೋ ಬ್ರಹ್ಮಾಣ.
ಅಂತ ಆಗತ್ತೆ. ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ಅಂತಾದರೆ ಅದು ನಾರಾಯಣ. ಅಥಾತೋ ಬ್ರಹ್ಮ ಜಿಜ್ಞಾತ ಅಂತಂದರೆ ಹೀಗೆ ನಪುಂಸಕಲಿಂಗದ ಬ್ರಹ್ಮ. ಹೀಗೆ ಬ್ರಹ್ಮ ಅಂತಂದರೆ ಚತುರ್ಮುಖ. ಇದೊಂದು ವ್ಯತ್ಯಾಸ ಇದೆ, ಇರಲಿ. ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜಿತಃ. ಹೀಗೆ ಅವನು ಸಲ್ಲಿಸಿದ ಗೌರವವನ್ನು ಮನಸಾರೆ ಸ್ವೀಕರಿಸಿ ಯೋಚನೆ ಮಾಡಿದ್ರಲ್ಲ ಬ್ರಹ್ಮದೇವರು, ಅದನ್ನು ಮನಸಾರೆ ಸ್ವೀಕರಿಸಿ ನಾರಾಯಣ ತನ್ನ ಲೋಕವನ್ನು ತೋರಿದ. ಪರಂ ನಯತ್ ಪದಂ. ಇದಕ್ಕಿಂತ ಮಿಗಿಲಾದದ್ದು ಇನ್ನೊಂದು ಇಲ್ವೇ ಇಲ್ಲ ಆ ಥರದ್ದು. ಎಂತಹ ಲೋಕ! ವ್ಯಪೇತ ಸಂಕ್ಲೇಶ ವಿಮೋಹ ಸಾಧ್ವತಂ. ಎಲ್ಲಿ ಕ್ಲೇಶ ಇಲ್ವೋ, ಎಲ್ಲಿ ಅಜ್ಞಾನ ಇಲ್ವೋ, ಎಲ್ಲಿ ಭಯ ಇಲ್ವೋ ಅಂತಹ ತನ್ನ ಲೋಕವನ್ನು ತೋರಿದ. ಅದರ ಮಾಡಲಿಟ್ಟುಕೊಂಡು ಲೋಕದ ಒಳಗಡೆ ಇರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿ ಅಂತ. ಸೊ ಮುಕ್ತಿವಾಸ್ಯ ಮಾಡಲ್, ಮುಕ್ತಿ ಅಂತನ್ನೋದು ಒಂದು ಮಾಡಲ್. ಈ ಜಗತ್ತು ಆಗುವ ಮೊದಲು ಆ ಮುಕ್ತಿಯ ಮಾಡಲನ್ನು ಇಟ್ಟುಕೊಂಡು ಈ 14 ಲೋಕಗಳನ್ನು ದೇವರು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು. ಸಂದೃಷ್ಟವದ್ಭಿರ್ ವಿಬುಧೈರಭಿಶ್ರುತಂ. ಅದನ್ನು ನೋಡಿದ ಪ್ರತಿಯೊಬ್ಬ ಜ್ಞಾನಿಗಳಾದವರು ದೇವತೆಗಳು ವಿಬುಧ ಅಂತಹ ಜ್ಞಾನಿಗಳು ಇನ್ನೊಬ್ರು ಇಲ್ವೇ ಇಲ್ಲ ಮನುಷ್ಯರು. ಅದರಿಂದಾಗಿ ವಿಬುಧರು ಅಂದರೆ ವಿಶೇಷೇಣ ಬುಧಾಹ ಅಂತ, ಒಳ್ಳೆ ಪ್ರಜ್ಞಾವಂತರನ್ನು ವಿಬುಧರು ಅಂತ ಕರೀತಾರೆ. ವಿಬುಧ ಅಂತಂದರೆ ದೇವತೆಗಳು ಅಂತ. ಹೀಗಾಗಿ ವಿಬುಧೈ ಅಭಿಷ್ಟುತಂ, ಇಂತಹ ಜ್ಞಾನಿಗಳಿಂದ ಅಭಿಷ್ಟುತಂ ಪೂಜಿಸಲ್ಪಟ್ಟ ಸ್ತುತಿಸಲ್ಪಟ್ಟ ತನ್ನ ಲೋಕವನ್ನು ದೇವರು ತೋರಿದ. ನವರ್ತತೆ ಯತ್ರ ರಜಸ್ತಮಸ್ತಯೋ ಸತ್ವಂಚ ಮಿಶ್ರಂ ನ ಚ ಕಾಲ ವಿಕ್ರಮ ನ ಯತ್ರ ಮಾಯಾ ಕಿಮುತಾ ಪರೇ ಹರೇ ಅನುವ್ರತ ಯತ್ರ ತುರಾತುರಾರ್ಚಿತಾ. ಯತ್ರ ಯಾವ ಮುಕ್ತಿಯಲ್ಲಿ ರಜಃ ನ ವರ್ತತೆ, ರಜೋಗುಣ ಇಲ್ಲ, ತಮಃ ನ ವರ್ತತೆ, ತಮೋಗುಣ ಇಲ್ಲ, ತಯೋಹೋ ಮಿಶ್ರಂ ಸತ್ವಂ ನ ವರ್ತತೆ. ಈ ರಜೋಗುಣ ತಮೋಗುಣಗಳಿಂದ ಮಿಶ್ರಿತವಾದ ಸತ್ವಗುಣವೂ ಇಲ್ಲ. ನಚ ಕಾಲ ವಿಕ್ರಮ, ಕಾಲನಾಮಕ ಪರಮಾತ್ಮ ಅಂದರೆ ಕಾಲನಾಮಕ ಮುಖ್ಯ ಪ್ರಾಣನ ಕೆಲಸವೂ ಇಲ್ಲಿ ಇಲ್ಲ. ನಯತ್ರ ಮಾಯ, ಜಡ ಪ್ರಕೃತಿ ಇಲ್ಲ. ಕಿಮುತ ಅಪರೆ, ಇನ್ನು ಉಳಿದ ಎಲ್ಲ ದೋಷಗಳು ಎಲ್ಲಿಂದ ಬರಬೇಕು? ಯತ್ರ ಎಲ್ಲಿ ಸುರಾಸುರಾರ್ಚಿತಾ ಹರೇ ಅನುವ್ರತಾ. ಸುರ ಅಂತಂದರೆ ದೇವತೆಗಳು, ಅಸುರ ಅಂತಂದರೆ ದೇವತೆಗಳಲ್ಲದ ಋಷಿಗಳು ಮೊದಲಾದವರು, ಮನುಷ್ಯರು, ಗಂಧರ್ವರು ಮೊದಲಾದವರು, ಇವರೆಲ್ಲರಿಂದ ಪೂಜೆಗೊಂಡ ಪರಮಾತ್ಮನ ಅನುವ್ರತಾ ಭಕ್ತರು ಇರ್ತಾರೆ. ಅಂದರೆ ಅವರೆಲ್ಲ ಮುಕ್ತರಾಗಿರ್ತಾರೆ. ಇದನ್ನು ಗೀತಾ ಭಾಷ್ಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಕೋಟ್ ಮಾಡ್ತಾರೆ ನೋಡಿ. ಈ ಲೋಕ ಮುಕ್ತ ಲೋಕ ಅನ್ನೋದೇನಿದೆ ಅದರಲ್ಲಿ ಇವುಗಳೆಲ್ಲ ಇವೆ. ಅದರಿಂದಾಗಿ ಹಿಂದೆ ಬನ್ನಿ, ಆತ್ಮಮಾಯಾಮೃತೆ ರಾಜನ್ ಅನ್ನೋದನ್ನು ತೋರುವ ಅರ್ಥದಲ್ಲಿ ನಾವು ಚಿಂತನೆ ಮಾಡಲಿಕ್ಕಾಗಲ್ಲ ಅನ್ನೋದು ಮುಖ್ಯ. ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜಿತಃ. ಈ ರೀತಿ ತನ್ನ ಲೋಕವನ್ನು ದೇವರು ತೋರಿದ. ಇನ್ನು ಆ ಲೋಕವನ್ನು ಯಾವ ರೀತಿ ತೋರಿದ ಅಂತನ್ನೋದನ್ನು ನಾವು ನಾಳೆ ನೋಡೋಣ. ಇವತ್ತು ಪುರಂದರದಾಸರ ಆರಾಧನೆ. ನಾನು ಹೇಳಿದೆ ನನಗೆ ಅದು ಸಿಗಲಿಲ್ಲ ಸಾಹಿತ್ಯ ಅಂತ. ನಮ್ಮ ಪ್ರಭಾಕರ್ ರಾಯರು ಅದನ್ನು ಟೈಪ್ ಮಾಡಿ ನನ್ನ ಕಣ್ಣು ಮುಂದೆ ಕೊಟ್ಬಿಟ್ಟಿದ್ದಾರೆ. ಅದರಿಂದ ಅದರ ಅರ್ಥವನ್ನು ನಾನು ಹೇಳ್ತೇನೆ. ಪುರಂದರದಾಸರ ಆರಾಧನೆಯನ್ನು ನಾವು ಹೀಗೆ ಮಾಡೋಣ. ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ಇದೊಂದು ಪದ್ಯ. ತಾರಕ ಅಂತಂದರೆ ಅದೊಂದು ಪೈಸಕ್ಕಿಂತ ಚಿಕ್ಕದು. ಆವಾಗ ಆಣೆ
ತಾರಕ, ಪೈಸೆ, ನಿಷ್ಕ, ವರಾಹ ಅಂತ 5 ಲೆವೆಲ್ ಇತ್ತು. ಈಗ ನಮಗೆ ಆಣೆ ಪೈಸಾ ಅಂತಂದರೆ ಗೊತ್ತಾಗೋಲ್ಲ. ನೋಡಿ, ಇವಾಗಲೂ ಕೂಡ ಕನ್ನಡದಲ್ಲಿ ಬಳಕೆ ಮಾಡಿದ್ರೆ ರೂಪಾಯಿಗೆ 16 ಆಣೆ ಅಂತ ಹೇಳ್ತಾರೆ. 1 ರೂಪಾಯಿಗೆ 16 ಆಣೆ ಪಾಂಡಿತ್ಯ ಅವ್ರದ್ದು ಅಂತ. ಅಂದರೆ 16 ಆಣೆ, 16 ಅನ್ನೋದು ಪೂರ್ಣ. 16 ಆಣೆಗಳು ಸೇರಿದರೆ 1 ಪೈಸೆ. ಆ ತರಹದ ಪೈಸೆಗಳು 100 ಸೇರಿದರೆ 1 ರೂಪಾಯಿ. ಆ ತರಹದ ರೂಪಾಯಿ 100 ಸೇರಿದರೆ ಅದು ವರಾಹಗಳು. ವರಾಹ ಅಂತ ಯಾಕೆ ಕರೀತಾ ಇದ್ರು ಅಂದರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ವರಾಹರೂಪಿ ಪರಮಾತ್ಮನ ಚಿತ್ರ ಇರ್ತಾ ಇತ್ತು ಆ ಕಾಸಿನ ಮೇಲೆ. ಅದಕ್ಕೆ ಅದನ್ನು ವರಾಹ ಅಂತ ಕರೀತಾ ಇದ್ರು. ರಾಮಟಂಕಿ ವರಹ ಅಂತ ಕೂಗ್ತಾರೆ ಈ ಇದರಲ್ಲಿ ಮಠಗಳಲ್ಲಿ. ಇದನ್ನು ಮಾಡಬೇಕಾದ್ರೆ, ಯಾವುದು ಅಭಿಷೇಕ ಮಾಡಬೇಕಾದ್ರೆ ರಾಮನ ಚಿತ್ರ ಇರುವ ವರಹ, ಅದರಿಂದ ಅಭಿಷೇಕ. ಯಾಕೆಂದರೆ ಆವಾಗ ದುಡ್ಡು ಅಂದ್ರೆ ಅದು. ಸ್ವರ್ಣಾಭಿಷೇಕ ಅಂದರೆ ಅದನ್ನು ಮಾಡ್ತಾಯಿದ್ರು, ಬ್ರಿಟಿಷರು ಅದನ್ನು ಮಾಡ್ತಾಯಿದ್ರು. ಹೀಗಾಗಿ ತಾರಕ ಅನ್ನೋದು ಪೈಸೆಗಿಂತ ಚಿಕ್ಕದು. ತಾರಕ ಬಿಂದಿಗೆ ಬರೋದು ಒಂದು ತಾರಕಕ್ಕೆ. ಪೈಸೆಗಿಂತ ಚಿಕ್ಕದಾಗಿ ಬಿಂದಿಗೆ ಬರುತ್ತೆ. ನೀರಿಗೆ ಹೋಗುವೆ, ನಾನು ನೀರಿಗೆ ಹೋಗ್ತೇನೆ ಅಂತ. ಅಲ್ಲಿ ತಾರಕ ಅನ್ನೋದು ಒಬ್ಬಳು ಗರ್ಭಿಣಿಯನ್ನು ನೋಡಿ ಹೇಳಿದ್ದು ಅಂತಲೂ ಒಂದು ಅರ್ಥ ಇದೆ. ಒಳ್ಳೆಯ ಮಗುವನ್ನು ಹೆರುವಂತ ಅವಳಿಗೆ ಆಶೀರ್ವಾದ ಮಾಡಿದ್ರು ಪುರಂದರದಾಸರು. ತಾರಕ ಬಿಂದಿಗೆ, ಒಳ್ಳೆಯ ದೇಹವನ್ನು ಹೆರು, ಒಳ್ಳೆಯ ಮಗುವನ್ನು ಹೆರು. ಸರಿ, ಅವರು ಹಾಗೆ ಆಶೀರ್ವಾದ ಮಾಡ್ತಾ ಇದ್ದಾಗೆ ತನ್ನ ತಾಯಿಯ ನೆನಪು ಬಂತು. ತನ್ನ ತಾಯಿ ಯಾರು? ಲಕ್ಷ್ಮೀದೇವಿ. ಅವಳಿಗೆ ಹೇಳಿದ್ದು ಒಳ್ಳೆ ದೇಹವನ್ನು ಕೊಡು, ತಾರಕ ಬಿಂದಿಗೆ. ದೇಹ ಅನ್ನೋದು ಬಿಂದಿಗೆ. ಯಾಕೆ ಬಿಂದಿಗೆ ಬೇಕು? ನೀರಿಗೆ ಹೋಗುವೆ, ನನಗೆ ನೀರು ಬೇಕು, ಅದಕ್ಕೆ ಬಿಂದಿಗೆ ಬೇಕು. ತಾರೆ ಬಿಂದಿಗೆಯ, ನನಗೆ ಬೇಕು ದೇಹ. ಬಿಂದಿಗೆ ಒಡೆದರೆ ಒಂದೇ ಕಾಸು. ಸರಿ, ಈ ಬಿಂದಿಗೆ ನಾಶ ಆದರೆ ಏನು ಪ್ರಯೋಜನ ಇಲ್ಲ, ನಾಶ ಅಷ್ಟೇ. ಬಿಂದಿಗೆ ಒಡೆದರೆ ಒಂದೇ ಕಾಸು, ಬಿಂದಿಗೆ ಒಡೆದರೆ ಒಂದೇಯೋ ಇನ್ನಷ್ಟು ಬರುತ್ತೆ ಅಂತ. ಇನ್ನೊಂದು, ಈ ಬಿಂದಿಗೆಗೆ ದೇಹಕ್ಕೆ ಸ್ವತಃ ಬೆಲೆ ಇಲ್ಲ. ಬಿಂದಿಗೆಗೆ ಬೆಲೆ ಇಲ್ಲ, ಬಿಂದಿಗೆ ತರುವ ನೀರಿಗೆ ಬೆಲೆ. ಅದು ಅರ್ಥ ಮಾಡ್ಕೊಳ್ಬೇಕು. ಕೇವಲ ದೇಹಕ್ಕೆ ಏನು ಪ್ರಯೋಜನ? ಕೇವಲ ದೇಹದ ಉಸಿರಾಟ ಮತ್ತು ಊಟ, ಜೀರ್ಣಕ್ರಿಯೆ, ಇವುಗಳು ಯಾವುದಕ್ಕೂ ಕೂಡ ಬೆಲೆ ಇಲ್ಲ. ಏಕೆಂದರೆ ಎಲ್ಲರೂ ಅದನ್ನು ಮಾಡ್ತಾರೆ. ಈ ಉದ್ದೇಶದಿಂದ 2-3 ಅರ್ಥ ಇಟ್ಕೊಂಡು ಕೇಳಿದ್ದು. ಬಿಂದಿಗೆ ಒಡೆದರೆ ಒಂದೇ ಕಾಸು, ಬಿಂದಿಗೆ ಒಡೆದರೆ ಒಂದೇ ಕಾಸು. ತಾರೆ ಬಿಂದಿಗೆಯ. ಸರಿ, ನೀರು ಅಂತಿರಲ್ಲ, ಯಾವುದಪ್ಪ? ರಾಮ ನಾಮವೆಂಬೋ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ರಾಮನ ನಾಮ ಅನ್ನುವ ನೀರನ್ನು ನಾನು ಈ ಬಿಂದಿಗೆಯಲ್ಲಿ ತುಂಬಿಕೊಳ್ಳಬೇಕು. ಅದರಿಂದ ಅಕ್ಕ, ಅಮ್ಮ, ನನಗೆ ಬಿಂದಿಗೆಯನ್ನು ತಾ. ಕಾಮಿನಿಯರ ಕೂಡ ಏಕಾಂತ ವಾಡೆನು ತಾರೆ ಬಿಂದಿಗೆಯ. ನೀನು ಹೊಸದಾಗಿ ದೇಹ ಕೊಟ್ಟು ಆ ದೇಹದ ಪ್ರಜ್ಞೆ ನನಗಿದ್ದರೆ ಕಾಮಿನಿಯ ಜೊತೆಗೆ ಆಡೋದಿಲ್ಲ ನಾನು. ಕಾಮಿನಿಯರ ಕೂಡೆ ಏಕಾಂತ ವಾಡೆನು. ಇನ್ನೊಮ್ಮೆ ನನಗೆ ದೇಹ ಕೊಟ್ಟರೆ, ಪ್ರಜ್ಞೆ ಇದ್ದರೆ, ಜಾತಿಸ್ಮೃತಿ ಇದ್ದರೆ, ಅಂದರೆ ಇಲ್ಲಿ ಕೇಳ್ತಾ ಇದ್ದಾರೆ ಅಂದರೆ ಅದಕ್ಕಾಗಿ ಕೇಳ್ತಾ ಇದ್ದಾರೆ. ಪ್ರಜ್ಞಾಪೂರ್ವಕವಾಗಿ ನನಗಿದನ್ನು ಕೊಡಬೇಕು ನೀವು. ನಾನು ಮತ್ತೆ ವಿಷಯ ಪದಾರ್ಥದ ಹಿಂದೆ ಹೋಗೋದಿಲ್ಲ, ಕಾಮದ ಹಿಂದೆ ಹೋಗೋದಿಲ್ಲ. ಕಾಮಿನಿ ಅಂತನ್ನೋದು ಬೈಗುಳ ಅಲ್ಲ. ಕಾಮಿನಿ ಅಂತನ್ನೋದು ಕಾಮಕ್ಕೆ ಸಂಕೇತ ಅಷ್ಟೇ. ಹೆಣ್ಣು ವರ್ಜ್ಯ ಅಲ್ಲ.
ಹೆಣ್ಣು ಅಸಂಗತ ಅಲ್ಲ. ಹೆಣ್ಣು ಅಂತಂದರೆ ಅವರು ತಮ್ಮ ಬಯಕೆಯನ್ನು ಕುರಿತು ಹೇಳುವಂಥದ್ದು. ಕಾಮಿನಿಯರ ಕೂಡ ಏಕಾಂತ ವಾಡೆನು ತಾರೆ ಬಿಂದಿಗೆಯ. ಗೋವಿಂದ ಎಂಬೋ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ನಾನು ಈ ಸರ್ತಿ ಈ ಬಿಂದಿಗೆಯನ್ನು ಪಡ್ಕೊಳ್ತೇನೆ, ಆದರೆ ಗೋವಿಂದ ಎಂಬ ಗುಣ ಈ ನೀರಿಗಿರುತ್ತೆ. ಅಂದರೆ ರಸೋಹಮಪ್ಸು ಕೌಂತೆಯ ಅಂತ ಇದೆಯಲ್ಲ, ಆ ಆನಂದ ಅಂತನ್ನೋದನ್ನು ಪಡ್ಕೊಳ್ಳುವ ಹಾಗೆ ಈ ಬಿಂದಿಗೆಯನ್ನು, ದೇಹವನ್ನು ನಾನು ಬಳಸಿಕೊಳ್ತೇನೆ ಅನ್ನಲಿಕ್ಕೆ ಅವರು ಹೇಳಿದ್ದು. ಆವಾವ ಪರಿಯಲ್ಲಿ ಅಮೃತದ ಪಾನಕ್ಕೆ ತಾರೆ ಬಿಂದಿಗೆಯ. ಯಾವುದ್ಯಾವುದೋ ರೀತಿಯಲ್ಲಿ ನಾನು ಶಾಸ್ತ್ರವನ್ನು ಚಿಂತನೆ ಮಾಡ್ತೇನೆ, ಶಾಸ್ತ್ರವನ್ನು ಆಸ್ವಾದ ಮಾಡ್ತೇನೆ. ಗುರುಗಳ ಮೂಲಕ, ಜಗತ್ತಿನ ವಸ್ತುಗಳನ್ನು ನೋಡುವ ಮೂಲಕ, ಯುಕ್ತಿಯನ್ನು ಅನುಸಂಧಾನ ಮಾಡುವ ಮೂಲಕ, ನನ್ನ ಮನಸ್ಸಿನ ಮೂಲಕ, ನನ್ನ ಅನುಭವದ ಮೂಲಕ, ಎಲ್ಲ ರೀತಿಯಿಂದ ಜಗತ್ತಿನ ಕ್ರಿಯೆಗಳನ್ನು ನೋಡುವ ಮೂಲಕ ಬೇರೆ ಬೇರೆ ರೀತಿಯಿಂದ ಅಮೃತವನ್ನು ಪಾನ ಮಾಡ್ತೇನೆ. ಅದಕ್ಕಾಗಿ ತಾರೆ ಬಿಂದಿಗೆಯ. ಇಷ್ಟು ಹೇಳಿ ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ. ಬಿಂದು ಮಾಧವನ ಘಟ್ಟ ಕಾಶಿ. ಕಾಶಿ ಅಂತಂದರೆ ಕಾಶತೆ ಇತಿ ಕಾಶಿ ಅಂತ, ಹೊಳಹು ಅಂತ. ಬಿಂದು ಮಾಧವನ ಘಟ್ಟಕ್ಕೆ ಅಂತನ್ನೋದು ಅವರು ಪ್ರಾಸಕ್ಕಾಗಿ ಅಲ್ಲಿ ಬರೆದದ್ದು. ಪುರಂದ ರಂದ ಅಂತನ್ನೋದು ಮತ್ತು ಬಿಂದು ಅನ್ನೋದು ಅದು ಆದಿಪದ ಪ್ರಾಸ. ಬಿಂದು ಮಾಧವನ ಘಟ್ಟಕ್ಕೆ ಅಂದರೆ ಕಾಶಿಗೆ. ಕಾಶಿಗೆ ಹೋಗೋದು ಅಂತಂದರೆ ಬಾಹ್ಯ ಕಾಶಿ ಅಲ್ಲ, ಅದು ಒಳಗಣ ಕಾಶಿ. ಕಾಶತೆ ಹೊಳಹು. ಆ ಹೊಳಹನ್ನು ನಾನು ಪಡೆಯುವೆ. ಅದರಿಂದಾಗಿ ಒಳ್ಳೆಯ ದೇಹವನ್ನು ಕೊಡು ತಾರೆ ಬಿಂದಿಗೆಯ. ಇದು ವ್ಯರ್ಥ ಆದರೆ ಏನು ಮಾಡೋದು? ಒಂದೇ ಕಾಸು. ಅಷ್ಟು ಬೆಲೆ ಉಳ್ಳದ್ದೇನಲ್ಲ, ಆದರೆ ನೀರಿಗೆ ಬೆಲೆ ಉಳ್ಳದ್ದು, ದೇಹಕ್ಕೆ ಬೆಲೆ ಅಲ್ಲ, ದೇಹದಲ್ಲಿ ಮಾಡುವ ಸಾಧನೆಗೆ ಬೆಲೆ ಅಂತ ಅವರು ಹೇಳಿದ್ದು. ಕಡೆಗೆ ಏನು ಮಾಡೋದು? ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ. ಪುರಂದರ ವಿಠಲನಿಗೆ ಅಭಿಷೇಕ. ವರ್ಣಾಭಿಮಾನಿ ಬರಜೇಚ ಮುಖೈ ಸಹೈವ ಪಂಚಾಶತ ಪ್ರತಿಗಿರಂತ ಮಜೇಚ ವಿದ್ಯಾ ಅಂತ ಮಧ್ವಾಚಾರ್ಯರು. ವರ್ಣಾಭಿಮಾನಿಗಳೆಲ್ಲ ವರ್ಣಗಳನ್ನು ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ಅಂತ. ದೇವರು ತೊಯ್ದಿದ್ದಾನೆ. ವೇದವ್ಯಾಸ ರೂಪಿ ದೇವರನ್ನು ಚಿಂತನೆ ಮಾಡುವಾಗ ಅದೊಂದು ಹೇಳ್ತಾರೆ. ಅಂದರೆ ಇದು ಯಾವ ಮಂತ್ರಕ್ಕೆ ಅಂತ ಆಮೇಲೆ ಹೇಳ್ತೇನೆ. ಈಗ ಸದ್ಯಕ್ಕೆ ವೇದವ್ಯಾಸ ಮಂತ್ರ ಅದಕ್ಕೆ ಜಪ ಮಾಡುವಾಗ ವರ್ಣಾಭಿಮಾನಿಭಿ ಅ ಮೊದಲಾದ ವರ್ಣಗಳಿಗೆ ಅಭಿಮಾನಿಗಳಾದ ದೇವತೆಗಳು ಅಮೃತದಿಂದ ದೇವರ ಮೈಯನ್ನು ತೋಯಿಸ್ತಾ ಇದ್ದಾರೆ. ಹಾಗೆ ತೋಯುತ್ತಿರುವ ವರ್ಣವೆಂಬ ನೀರಿನಿಂದ ತೋಯುತ್ತಿರುವ ವೇದವ್ಯಾಸರ ಮೂರ್ತಿಯನ್ನು ಚಿಂತಿಸಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಇವರು ಅದಕ್ಕೆ ಸಿಮಿಲರ್ ಆಗಿ ಹೇಳೋದು, ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ, ವರ್ಣಗಳಿಂದ ದೇವರನ್ನು ಚಿಂತಿಸುತ್ತೇನೆ, ತಾರೆ ಬಿಂದಿಗೆಯ. ಆ ಒಳ್ಳೆ ದೇಹ ಕೊಡು ನನಗೆ, ಒಳ್ಳೆ ದೇಹ ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಒಂದು ರೀತಿ ಮುಂದಣ ಜನ್ಮಕ್ಕೆ ಒಳ್ಳೆ ಅಪ್ಲಿಕೇಶನ್ ಇದು. ಈ ತರಹದ ಅರ್ಥ ಇದಕ್ಕೆ ಇದೆ. ಇನ್ನು ಬೇರೆ ಬೇರೆ ಬಹಳ ಕಾವ್ಯಾತ್ಮಕವಾಗಿದೆ ಪುರಂದರದಾಸರ ಪದ್ಯ. ಅದನ್ನು ಮುಂದೆ ನೋಡೋಣ. ಈ ಚಿಂತನೆಯನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.